ವಿದ್ಯಾಪತಿ ಏಪ್ರಿಲ್ 10 ವಿದ್ಯಾಪತಿ ಏಪ್ರಿಲ್ 10ಕ್ಕೆ ತಪ್ಪದೆ ನೋಡಿ. ಮರೆಯದಿರಿ, ಮರೆತು ನಿರಾಶರಾಗದಿರಿ. ವಿದ್ಯಾಪತಿ ಏಪ್ರಿಲ್ 10. ಓಕೆ ಸರ್, ರೆಡಿ. ಓಕೆ, ಈಗ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ಅಷ್ಟೊತ್ತಿಂದ ನಾವೆಲ್ಲ ಹೇಗೆ ಇನ್ಫಾರ್ಮಲ್ ಆಗಿದ್ವಲ್ಲ, ಸೊ ಅಷ್ಟೇ ಇನ್ಫಾರ್ಮಲ್ ಆಗಿದ್ರೆ ಓಕೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಅಲ್ವಾ? ತೀರಾ ಫಾರ್ಮಲ್ ಆಗಿ ಹಿಂಗೆಲ್ಲ ಇದ್ರೆ ನಿಮ್ಗೂ ಮಜಾ ಇರಲ್ಲ, ಒಳ್ಳೊಳ್ಳೆ ತಮ್ಮನೇಲ್ಗಳು ಸಿಗಲ್ಲ ಅಲ್ವಾ? ಶುರು ಮಾಡೋಣ ಮೂಲಕ. ಓಕೆ, ಯಾಕಂದ್ರೆ ಅವ್ರದ್ದು ಪರ್ಮಿಷನ್ ಕೇಳ್ಬೇಕಲ್ವಾ. ಒಂದು ಸಣ್ಣ ಇಂಟ್ರೊಡಕ್ಷನ್ ಥರ ನಾನೇ ಹೇಳ್ಬಿಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತು, ಡಾಯ್ ಪಿಕ್ಚರ್ಸ್ ಸಂಸ್ಥೆ ಪ್ರೊಡ್ಯೂಸ್ ಮಾಡ್ತಾ ಇರೋ ವಿದ್ಯಾಪತಿ ಸಿನಿಮಾ ಮುಖ್ಯ ಭೂಮಿಕೆಯಲ್ಲಿ ನಾನು, ಮಲೈಕಾ ಮತ್ತು ಗರುಡರಾಮ್ ಅವರು, ಮತ್ತು ಒಂದು ವಿಶೇಷ ಪಾತ್ರದಲ್ಲಿ ಡಾಲಿ ಧನಂಜಯ. ಮತ್ತು ಇನ್ನಷ್ಟು ಇನ್ನು ಕಲಾವಿದರ ದಂಡು ನಮ್ಮ ಸಿನಿಮಾದಲ್ಲಿದೆ. ಅದು ಗಿರೀಶ್ ಜೆಟ್ಟಿ ಸರ್ ಇರ್ಬೋದು, ಬಿಂದು ಅವ್ರು ಇರ್ಬೋದು, ಅಥವಾ ನನ್ನ ತಂಗಿ ಪಾತ್ರ ಮಾಡಿರೋ ಹೊಸ ಹುಡುಗಿ ಪ್ರತೀಕ್ಷಾ ಅಂತ. ಆಮೇಲೆ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಮಾಡಿರೋ ಶ್ರೀವತ್ಸ ಇರ್ಬೋದು, ಅಥವಾ ನಮ್ಮ ಧರ್ಮಣ್ಣ ಕಡೂರು ಅವರು. ಸೊ ಈ ಥರ ಒಂದು ದೊಡ್ಡ ಕಲಾವಿದರ ದಂಡು ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ನಮ್ಮದು ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10 ಗುರುವಾರ. ನೀವು ನಮ್ಮ ಮಾತು ಕೇಳಕ್ಕೆ ಬಂದಿದ್ದೀರ, ಹೌದು. ಬಟ್ ನಾನು ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳಬೇಕು. ಯಾಕಂದರೆ ಈಗ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಹೌದು. ಆದರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಸೋತಿದ್ದು ಕೂಡ ಇಲ್ಲ ಅಲ್ವಾ? ಅಂದರೆ ಒಂದು ನಿರೀಕ್ಷಿತ ಮಟ್ಟದ್ದು, ಅಂದರೆ ನಾವೇನು ಅನ್ಕೊಂಡಿರ್ತೇವಲ್ಲ ಅಷ್ಟು ಬಿಸ್ನೆಸ್ ಆಗದೆ ಇದ್ರು ಸಿನಿಮಾ ಸೋತಂತೂ ಇಲ್ಲ, ಚೆನ್ನಾಗಿರೋ ಸಿನಿಮಾಗಳು. ಸೊ ಈ ಸಿನಿಮಾಗಳು ಚೆನ್ನಾಗಿದ್ದಾಗ ಅದನ್ನು ಥಿಯೇಟರ್ಗೆ ಹೋಗಿ ಅಂತ ಹೇಳೋ ಆ ಕರ್ತವ್ಯ ಮತ್ತು ಜವಾಬ್ದಾರಿ ಎರಡೂ ಕೂಡ ನಿಮಗಿದೆ. ಸೊ ನನಗೆ ನೀವು ಹೇಳಿ, ನಿಮಗೆ ಸಿನಿಮಾಗೂ ಮುಂಚೆ, ಆಯಿತಾ, ಅದು ಸಿನಿಮಾ ಸ್ಟಾರ್ ಕಾಸ್ಟು ಇದೆಲ್ಲನೂ ಬಿಟ್ಟು ಏನನ್ನು ನೋಡಿ ನಿಮಗೆ ಜನ ಥಿಯೇಟರ್ಗೆ ಹೋಗ್ತಾರೆ ಅಂತ ಅನ್ಸುತ್ತೆ? ಜನ ಬೇಡ, ಅಟ್ಲೀಸ್ಟ್ ನೀವು ಯಾಕೆ, ಐ ಮೀನ್ ಇರೆಸ್ಪೆಕ್ಟಿವ್ ಆಫ್, ಈಗ ನಾನೊಬ್ಬ ಯೂಟ್ಯೂಬರ್ ಅಲ್ಲ, ಅಥವಾ ನಾನೊಬ್ಬ ಮೀಡಿಯಾದವನಲ್ಲ ಅಂತ ಅಂದ್ಕೊಳ್ದೇನೆ ನಿಮಗೆ ಯಾಕೆ ಒಂದು ಸಿನಿಮಾನ ನೋಡಬೇಕು ಅಂತ ಅನ್ಸುತ್ತೆ ಅಂತ ನನಗೆ ದಯವಿಟ್ಟು ನೀವು ಹೇಳಿ ಪ್ಲೀಸ್. ಯಾರದು ಆ ಕಂಟೆಂಟ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಮೌತ್ ಪಬ್ಲಿಸಿಟಿ ಅಲ್ಲ, ನಾನು ಹೇಳಿದ ಸಿನಿಮಾ ರಿಲೀಸ್ಗೂ ಮುಂಚೆ. ಮೌತ್ ಪಬ್ಲಿಸಿಟಿಗಿಂತ ಮುಂಚೆ ಅಂದ್ರೆ ಸಿನಿಮಾ ರಿಲೀಸ್ ಆಗಿಲ್ಲ ಈಗ ಇನ್ನ. ಸೊ ಈಗ ನಾನು ಥಿಯೇಟರ್ಗೆ ಸಿನಿಮಾ ನಾನು ನೋಡ್ತೀನಾ ಇಲ್ವಾ, ಐ ಮೀನ್ ಅಟ್ಲೀಸ್ಟ್ ನಾನು ಫಸ್ಟ್ 3 days ನಾನು ಸಿನಿಮಾ ನೋಡ್ತೀನಾ ಇಲ್ವಾ, ಅಥವಾ ನೋಡ್ಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ ಅಂತ? ಸರ್, ಫಸ್ಟ್ ಸಾಂಗ್ಗಳು ನೋಡಿದಾಗ, ಸಾಂಗ್ಗಳು ಕೇಳಿದಾಗ, ಅದಾದ್ಮೇಲೆ ಟೀಸರ್ ಕಟ್ಟು, ಅದಾದ್ಮೇಲೆ ಟ್ರೈಲರ್ ಕಟ್ಟು, ಇಷ್ಟು. ಅದರಲ್ಲಿ ನಾವು ವಿಷನ್ಸ್ ನೋಡ್ತೀವಿ, ಅಂದ್ರೆ ಹೇಗಿದೆ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಹೇಗಿದೆ, ಸೌಂಡ್ಸ್ ಹೇಗಿದೆ, ವಿಡಿಯೋ ಕಟ್ಗಳು ಹೇಗಿರುತ್ತೆ, ಮಜಾ ಬಂತಾ, ಇದನ್ನೇನಿಗೆ ನೋಡ್ಬೇಕು ನಾವು ಅಂತ ಅಂದಾಗ ಅದನ್ನು ಟ್ರೈಲರ್ ನೋಡಿದಾಗ ಅನ್ಸ್ಬೇಕು ನಮಗೆ. ಅದು ಅಂದಾಗ ನಾವು ಡೆಫಿನೆಟ್ ಆಗಿ ಹೋಗೇ ಹೋಗ್ತೀವಿ. ಸೊ ಈಗ ನಾನಾದರೂ ಅಷ್ಟೇ, ಐ ಮೀನ್ ಇದು ಯಾರಾದರೂ ನನ್ನನ್ನು ಕೇಳಿದ್ರು ನಾನು ಇದೇ ಉತ್ತರ ಹೇಳ್ತಿದ್ದೆ. ಒಂದು ಟ್ರೈಲರ್ ನೋಡಿ ನನಗೆ ಈ ಸಿನಿಮಾಗೆ ಹೋಗ್ಬೇಕಾ ಇಲ್ವಾ ಡಿಸೈಡ್ ಮಾಡ್ತೀನಿ. ಸೊ ಐ ಮೀನ್ ಈಗ ಕೆಲವು ಸಿನಿಮಾಗಳು ಈಗ ಈ ಥರ ಇಲ್ಲ, ನೀವು ಕೆಲವರೆಲ್ಲ ಗಿಮಿಕ್ ಮಾಡಿ ಗೆದ್ಬಿಡ್ತಾರೆ, ಅಥವಾ ಏನೋ ಕಂಟೆಂಟ್ ಇಲ್ದರು ಏನೇನೋ ಮಾಡಿ ಗೆದ್ಬಿಡ್ತಾರೆ. ಸೊ ಬೇಸಿಕ್ಲಿ ನೀವು ಹೇಳ್ತಾರೆ ಕಂಟೆಂಟ್ ಒಂದಿದ್ರೆ ಸಾಕು, ಐ ಮೀನ್ ಒಂದು ಒಳ್ಳೆ ಟ್ರೈಲರ್ ಸಾಕು ಸಿನಿಮಾನ ನಾನು ಥಿಯೇಟರ್లో ನೋಡೋದಕ್ಕೆ ನೀವು ಹೇಳ್ತಾ ಇದ್ದೀರಿ. ಸರ್, ಅದು ಒಂದು. ಇನ್ನೊಂದು, ನಾವು ನಿಮ್ಮನ್ನ ಅವಾಗ ನೋಡ್ತಾ ಇರಬೇಕು. ವಿದ್ಯಾಪತಿ ಇದೆಲ್ಲೋ ಕೇಳ್ತಾ ಇರ್ತೀನಲ್ಲ, ದಿನ ಕೇಳ್ತಾ ಇರ್ತೀನಲ್ಲ ಅಂತ ಅನ್ನಿಸ್ಬೇಕು ನಮಗೆ. ಇದು ಯಾವಾಗ ಒಂದು 3 ತಿಂಗಳಿಗೆ ಒಂದ್ಸಲಿ ಇಲ್ಲ 6 ತಿಂಗಳಿಗೆ ಒಂದ್ಸಲಿ ಈಗ ಸಾಂಗ್ ಬಂತು, ನೆಕ್ಸ್ಟ್ ಸಿನಿಮಾ ಯಾವಾಗಲೂ ಬರ್ತಾ ಇದೆ ಬಿಡಿ, ಇನ್ನೇನು ಮುಂದೆ ನೋಡ್ಕೊಳ್ಳೋಣ ಅಂತ ಆ ಥರ ಫೀಲ್ ಬರಬಾರ್ದು ನಮಗೆ. ಯಾಕೆಂತಂದ್ರೆ ಕನೆಕ್ಷನ್ ಹೋಗ್ಬಿಡುತ್ತೆ ನಮ್ಗೆ. ಅಂದ್ರೆ ಒಂದು ಸಾಂಗು, ಟೀಸರ್ಗೂ, ಟ್ರೇಲರ್ಗೂ ತುಂಬಾ ಗ್ಯಾಪ್ ಅವರಿಗೆ. ಪ್ರಮೋಷನ್ಸ್ ಕಮ್ಮಿ ಆದಾಗ ನಮ್ಗೆ ವಿದ್ಯಾಪತಿಯಿಂದ ಸ್ವಲ್ಪ ದೂರ ಹೋಗ್ಬಿಡುತ್ತೆ. ಅಂದ್ರೆ ವಿದ್ಯಾಪತಿ ಅಂತಾನೆ ಅಲ್ಲ, ಯಾವುದೇ ಸಿನಿಮಾ ಬರಲಿ, ದೊಡ್ಡ ಸಿನಿಮಾ ಆಗಿರ್ಲಿ, ಚಿಕ್ಕ ಸಿನಿಮಾ ಆಗಿರ್ಲಿ, ಅದರಿಂದ ಸ್ವಲ್ಪ ಕನೆಕ್ಟ್ ದೂರ ಆಗ್ಬಿಡ್ತೀವಿ. ಥ್ಯಾಂಕ್ ಯು. ಯಾಕಂದ್ರೆ ಒಂದೇನಾಗುತ್ತೆ, ನಾವು ಕಲಿಯೋದಿರುತ್ತಲ್ಲ, ಯಾಕಂದ್ರೆ ನಮ್ಮ ಪ್ರಕಾರ ನಾವು ಪ್ರಮೋಷನ್ ಮಾಡಿದ್ದೀವಿ ಅಂತ ಅನ್ಕೊಂಡಿರ್ತೀವಿ ಅಲ್ವಾ, ನಾವು ಎಲ್ರಿಗೂ ರೀಚ್ ಆಗಿದೆ ನಾವು ಅನ್ಕೊಂಡಿರ್ತೀವಿ. ಸೊ ನಮಗೆ ಗೊತ್ತಿರಲ್ಲ, ಯಾಕಂದ್ರೆ ನೀವು ಒಂದು ಬ್ರಿಡ್ಜ್ ಆಗಿರ್ತೀರಲ್ಲ ಯಾವತ್ತೂ. ಸೊ ನಿಮ್ಮದು ಅಭಿಪ್ರಾಯ ಭಾಳ ಮುಖ್ಯ ಆಗುತ್ತೆ.
ಸೊ ಈಗ ನೀವು ನಮ್ಮ ಟ್ರೈಲರ್ ನೋಡಿದ್ರಲ್ಲ, ಸೊ ನಿಮ್ಗೆ ಏನು ಅನ್ನಿಸ್ತು ನಮ್ಮ ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ನಿಸ್ತು? ದಯವಿಟ್ಟು ಮುಂದಿನ ನನಗೆ ಒಬ್ರಲ್ಲ ಒಂದು 3-4 ಜನ ಇರಬೇಕು ದಯವಿಟ್ಟು ಇದಕ್ಕೆ. ನೀವು ಕ್ಯಾಮ್ರಾ ಇಟ್ಕೊಂಡಿದ್ದೀರಾ ಅಂತ. ಸೊ ಕ್ಯಾಮ್ರಾ ಆ ಕಡೆ ತಿರುಗಿಸ್ಬಿಡಿ, ಒಂದಿಬ್ರು ಮುಂದೆ ಇರೋರು ಒಂದಿಬ್ರು ಆ ಕಡೆ ತಿರುಗಿಸಿ ನನಗೆ ಗೊತ್ತಾಗಬೇಕು. ರಿವ್ಯೂ ಕೊಡಿ. ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯ್ತು. ಓಕೆ ಸರ್, ಡಾಲಿ ಸರ್ ಯಾಕೆ ಬರ್ತಾರೆ ಅನಕೊಂಡಾಗಿ ಅಂತ ನೋಡ್ಬೇಕು. ಡಾಲಿ ಅನಕೊಂಡಾಗ ಯಾಕೆ ಬರ್ತಾರೆ? ಓಕೆ, ಯಾರು ತಿಂತಾರೆ ಅಂತ ನೋಡ್ಬೇಕು. ಅನಕೊಂಡ ಯಾರು ತಿಂತಾರೆ ಅಂತ. ಓಕೆ, ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ಅಂದ್ರೆ ನೀವು ಅದೇ ಒಂದು ಕುಂಫು ಒಂದು ಇದಕ್ಕೆ ಹೋಗ್ತಿರಲ್ಲ, ಅಲ್ಲಿ ಯಾವ ಥರ ಏನು ಸ್ಟ್ರಗಲ್ ಹೆಂಗೆ ಪಡ್ತಿರಲ್ಲ. ಕರಾಟೆ ಅವ್ರದ್ದು ಫೈಟ್ ಹೇಗಿರುತ್ತೆ? ನಂದು ರಾಮ್ದು ಫೈಟು. ಓಕೆ ಓಕೆ, ಬೇರೆ ಹಿಂದ್ಗಡೆ ಲವ್ ಸ್ಟೋರಿ ಹೇಗಿರುತ್ತೆ ಅಂತ. ಓಕೆ, ಕಾಮಿಡಿ. ಸರಿ, ವಿದ್ಯಾಪತಿ ಕಿತಾಪತಿ. ಸೆಂಟಿಮೆಂಟ್ ನ ಸಿನಿಮಾ ಬಿಟ್ಟು ಬಂದು ಥಿಯೇಟರ್ಗೆ ಅನ್ನೋದು ಬಿಟ್ಟು 2 ನಿಮಿಷ ಬಿಟ್ಟು ನಗ್ಬೇಕು ಅಂತ ಸಿನಿಮಾ ಇರುತ್ತೆ ಅಂತ ಅನ್ಕೊಂಡು ಹೋಗ್ಬೇಕು. ಸೊ ಎಂಟರ್ಟೈನ್ಮೆಂಟ್ ಇದೆ ಅಂತ. ಬೇಜಾರು ಕಾಮಿಡಿ ನಗೋಕ್ಕೋಸ್ಕರ. ಸೊ ಸೂಪರ್ ಸ್ಟಾರ್ ಹೀರೋಯಿನ್ ನಾನೇ ಪಟಾಯಿಸ್ತೀನಿ ಅಂತ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಬೇಸಿಕ್ಲಿ ಈಗ ನಿಮಗೆ ನಮ್ಮ ಟ್ರೈಲರ್ ನೋಡಿ ಇಂಪ್ರೆಸ್ ಆಗಿದ್ರೆ ಅಲ್ವಾ, ಸೊ ನಿಮಗೆ ಅನ್ಸುತ್ತೆ ಅಟ್ಲೀಸ್ಟ್ ಓಕೆ ಈ ಸಿನಿಮಾ ಏನೋ ಚೆನ್ನಾಗಿರೋಂಗಿದೆ, ಇದೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಅನ್ಸುತ್ತಲ್ಲ. ಸೊ ನಾನು ಅಂತಲ್ಲ, ಅಥವಾ ಯಾವುದೇ ಸಿನಿಮಾದವರು ನಿಮಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾವ್ದಾದ್ರು ಸಿನಿಮಾ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ನಿಸ್ದಾಗ 4 ಮಾತು ಜಾಸ್ತಿ ಹೊಗಳ್ಬಿಡಿ ಅಥವಾ ಜಾಸ್ತಿ ಪೋಸ್ಟ್ ಮಾಡಿ. ಯಾಕೆ ಅಂತಂದರೆ ಇಲ್ಲ ಯಾವುದು ಸಿನಿಮಾ ಹೊಗಳ್ತಾ ಇಲ್ಲ, ಇದು ಯಾವುದು ಬಿಸ್ನೆಸ್ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳೋದ್ರ ಬದಲು ನಮ್ಮ ಕಡೆಯಿಂದ ಆಗೋದೇನೋ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ, ಅದು ಆ ಪ್ರಯತ್ನ ನಿಮ್ಗಳ ಕಡೆಯಿಂದ ಕೂಡ ಆಗಬೇಕು. ಸೊ ಇದೊಂದು ನಮ್ಮ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮ್ಗೆಲ್ಲರಿಗೂ. ಸೊ ನಿಮಗೆ ಸಿನಿಮಾ ಟ್ರೈಲರ್ ಚೆನ್ನಾಗಿದೆ ಅಲ್ವಾ, ಓಕೆ ಒಂದು 4 ಮಾತು ಜಾಸ್ತಿ ಹೋಗಲಿ, 4 ಜನ ಜಾಸ್ತಿ ನೋಡಲಿ, ಇಷ್ಟೇ ನಾನು ಹೇಳೋದು. ಸೊ ಮಲೈಕಾ, ನೀವೇನಾರು ಹೇಳ್ತೀರಾ? ಅಂದ್ರೆ ಆಸ್ ಅನ್ ಆಡಿಯನ್ಸ್ ನಾನು ಕೂಡ ಟ್ರೇಲರ್ ಮುಂಚೆ ನೋಡಿರ್ಲಿಲ್ಲ. ಟ್ರೇಲರ್ ಲಾಂಚ್ ಅಲ್ಲೇ ನೋಡಿದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಎಡಿಟಿಂಗ್ ಇಂದ ಹಿಡ್ಕೊಂಡು ಅವ್ರು ಕಟ್ ಮಾಡಿರೋ ರೀತಿ, ಕಲರಿಂಗು, ನಾನು ನಮ್ಮ ಕನ್ನಡ ಸಿನಿಮಾಲೆಲ್ಲ ಆ ಥರ ಕಟ್ ಮಾಡ್ತಾರೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಒಂದು ಯಾವುದೋ ಮಲಯಾಳಂ ಸಿನಿಮಾನೋ ಅಥವಾ ತೆಲುಗು ಸಿನಿಮಾ ಅಥವಾ ಯಾವುದೋ ಬಾಲಿವುಡ್ ಸಿನಿಮಾ ಯಾವ ಥರ ಟ್ರೇಲರ್ನ ಕಟ್ ಮಾಡ್ತಾರೆ ಆ ಥರ ಇದೆ ಅಂತ ನನಗೆ ಅನ್ಸಿತ್ತು ಆಸ್ ಅನ್ ಆಡಿಯನ್ಸ್. ಸಾರಿ ಇಂಟ್ರಪ್ಟ್ ಮಾಡ್ತಿದ್ದೀನಿ. ಓಕೆ, ಈಗ ಟ್ರೈಲರ್ ಕಟ್ ಅಂತ ಹೇಳಿದಾಗ ನಂಗೆ ಒಂದು ನೆನಪಾಯ್ತು, ಅದನ್ನು ಹೇಳಬೇಕು. ತುಂಬ ಜನ ಏನು ಕಥೆನೇ ಹೇಳ್ಬಿಟ್ರಲ್ಲ ಟ್ರೈಲರ್ಲಿ. ಸೊ ಇದು ನಮಗೆ ಗೊತ್ತಿತ್ತು, ನಾವು ಟ್ರೈಲರ್ಲಿ ಕತೆ ಹೇಳಬೇಕು ಅಂತ. ನೀವು ಯಾವುದೇ ಹಾಲಿವುಡ್ ಮೂವೀಸ್ ನೋಡಿ, ಈ ಟ್ರೈಲರ್ ತಗೋದು ನೋಡಿ, ಈ ಸಿನಿಮಾ ಕತೆ ಹಿಂಗೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನೀವು ಟ್ರೈಲರ್ ನೋಡಿ ಒಂದು ಹಾಲಿವುಡ್ ಸಿನಿಮಾನ, ನಾನು ಈ ಸಿನಿಮಾನ ನೋಡ್ಬೇಕಾ ಇಲ್ವಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದರೆ ಕತೆ ಇದು ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ನಾವು ಕೂಡ ನಮ್ಮ ಸಿನಿಮಾದಲ್ಲಿ ಏನೇ ಕನ್ಫ್ಯೂಷನ್ ಇರಬಾರ್ದು, ನಮ್ಮ ಸಿನಿಮಾ ಕತೆ ಇದಿರಬೇಕು. ಸೂಪರ್ ಸ್ಟಾರು ವಿದ್ಯಾಳ ಗಂಡ, ಇವನು ಗರುಡರಾಮ್ ವಿಲನ್ನು, ಇಲ್ಲೇನೋ ಅವ್ನು ಫೈಟಿಂಗ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇವನು ಹೀರೋ ಗರುಡರಾಮ್ ಅವ್ರನ್ನ ಹೊಡಿತಾನ ಇಲ್ವಾ, ಆಯ್ತಾ? ಈ ಮಧ್ಯದಲ್ಲಿ ಒಂದು ಕ್ಯೂರಿಯಾಸಿಟಿ ಪಾಯಿಂಟು ಅನಕೊಂಡ ಅಂತ ಒಂದು ಬರುತ್ತೆ, ಅದು ಡಾಲಿ ಧನಂಜಯ ಪಾತ್ರ. ಸೊ ಅಂದರೆ ನೀಟಾಗಿ ಕನ್ವೆ ಆಗ್ಬಿಡ್ಬೇಕು ಇದು ಸಿನಿಮಾ ಕತೆ ಅಂತ. ಅಂದರೆ ಟ್ರೈಲರಲ್ಲಿ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಿಸಿ ಸಿನಿಮಾದಲ್ಲಿ ಇನ್ನೇನೋ ಇದ್ದು ಅದು ಇಟ್ ವಾಸ್ ಎ ಕಾನ್ಷಿಯಸ್ ಡಿಸಿಷನ್. ಅದು ಡೈರೆಕ್ಟರ್ಗಳು ಇಲ್ಲ ನಾವು ಕತೆ ಹೇಳಲೇಬೇಕು ಅಂತ. ಕೆಲವು ಜನ ಫಸ್ಟ್ ಟ್ರೈಲರ್ ಕಟ್ ನೋಡಿ ಹೇಳಿದ್ರು, ಇಲ್ಲ ನಾವು ಪೂರ್ತಿ ಕತೆ ಹೇಳ್ಬಿಡ್ತಾ ಇದ್ದೀರಾ ಇದ್ರದ್ದು ಅಂತ. ಅಂದ್ರೆ ಸುಮಾರು ಟ್ರೈಲರ್ಗಳು ಕನ್ಫ್ಯೂಸೇ ಜಾಸ್ತಿ ಆಗುತ್ತೆ ಈ ಕತೆ ಹೇಳೋದಕ್ಕಿಂತ ಮುಂಚೆ. ಸೊ ನನಗೂ ತುಂಬಾ ಜನ ಹೇಳಿದ್ದು ಕತೆ ಹೇಳ್ಬಿಟ್ಟಿದ್ದೀರಾ, ಬಟ್ ಕತೆ ಕಂಪ್ಲೀಟ್ ಆಗಿ ಹೇಳಿಲ್ಲ ನಾವು. ಅದಕ್ಕೆ ನೀವು ಸಿನಿಮಾ ನೋಡ್ಲೇಬೇಕು. ಯಾಕೆ ಧನಂಜಯ ಸರ್ ಬರ್ತಾರೆ, ಯಾಕೆ ಇವ್ರು ಏನಕ್ಕೆ ಆ ಥರ ಶೋಕಿ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಒಂದು ಆನ್ಸರ್ ಸಿನಿಮಾದಲ್ಲೇ ಸಿಗುತ್ತೆ, ಟ್ರೈಲರಲ್ಲಿ ಸಿಗಲ್ಲ. ಟ್ರೈಲರಲ್ಲಿ ಸುಮ್ಮನೆ ಒಂದು ಗ್ಲಿಮ್ಸ್ ಅಷ್ಟೇ. ಸೊ ಕನ್ಫ್ಯೂಸ್ ಆ ಕನ್ವಿನ್ಸ್ ಅಂತ. ಸೊ ನಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಇಷ್ಟ ಆಗಿಲ್ಲ, ಸೊ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ ಟ್ರೈಲರಲ್ಲಿ. ಓಕೆ, ಹೇಳಿ ಅವಾಗ ಏನು ಹೇಳ್ತಾ ಇದ್ದೀವಿ, ಸಾರಿ ಇಂಟ್ರಪ್ಟ್ ಮಾಡಿದೆ. ಅರ್ಥೋದೆ ಇವಾಗ ನಾನು. ಅದೇ ಟ್ರೈಲರ್ ಕಟ್ ಬಗ್ಗೆನೇ ನನಗೂ ತುಂಬ ಜನ ಫೋನ್ ಮಾಡಿಬಿಟ್ಟು ಅದ್ರ ಬಗ್ಗೆನೇ ಮಾತಾಡಿತ್ತು. ಅದಾದಮೇಲೆ ಸ್ಪೆಸಿಫಿಕ್ ಆಗಿ ನಾನು ಆ್ಯಸ್ ಅನ್ ಆಡಿಯನ್ಸ್ ನೋಡಿದಾಗ ಕಲರಿಂಗಿಂದ ಇಟ್ಕೋಬೋದು, DI ಇರ್ಬೋದು, ಎಲ್ಲ ಸಖತ್ತಾಗಿ ಬಂದಿದೆ. ಸಿನಿಮಾನು ಅದೇ ರೇಂಜಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾನು ಸಿನಿಮಾ ನೋಡಿಲ್ಲ, ನೀವು ಹೇಳ್ಬೇಕು ಅದ್ರ ಬಗ್ಗೆ. ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ ಮಲೈಕಾ, ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ.
ಇನ್ನೊಂದು ನಾನು ನಮ್ಮ ತಂಡದ ಬಗ್ಗೆ ಎರಡು ಮಾತು ಹೇಳ್ಬಿಡ್ತೀನಿ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಇಶಾಮ್ ಹಸೀನ್ ಅಂತ. ಅವರಿಬ್ರು ಅಣ್ಣ ತಮ್ಮಿಂದರು. ಅವರಿಬ್ರು ಇಲ್ಲೂ ಬಂದಿಲ್ಲ, ಯಾಕಂದರೆ ಪಾಪ ಅವರು ಸಿನಿಮಾ ಅಂದರೆ ಗೊತ್ತಲ್ಲ, ಸಿನಿಮಾ ನಡೀತಾ ಇದೆ, ಆ ಕೆಲಸದಲ್ಲಿ ಪಾಪ ಬ್ಯುಸಿ ಇದ್ದಾರೆ ಅವರಿಬ್ರು. ಇಶಾಮ್ ಹಸೀನ್ ಅಂತ. ಈ ಮುಂಚೆ ಫಸ್ಟು ನಿಮಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದೆಯೇನೋ, ಯೂಟ್ಯೂಬಲ್ಲಿ ಲೂಸ್ ಕನೆಕ್ಷನ್ ಅಂತ ಒಂದು ಸೀರೀಸ್ ಬರ್ತಾಯಿತ್ತು. ನೀವು ಎಷ್ಟು ಜನಕ್ಕೆ ನೆನಪಿದೆ ನಿಮಗೆ ಗೊತ್ತಿಲ್ಲ. ಓಕೆ, ಆ ಲೂಸ್ ಕನೆಕ್ಷನ್ ಸೀರೀಸ್ ಮಾಡಿದವರು ಅವರೇ. ಅದಾದಮೇಲೆ ಹಿಟ್ ರೋಮಿ ಅಂತ ಇನ್ನೊಂದು ಸೀರೀಸ್ ಮಾಡಿದರು. ಅದಾದಮೇಲೆ ಫಸ್ಟು ಅವರು ಸಿನಿಮಾ ಮಾಡಿದ್ದು ಇಕ್ಕಟ್ ಅಂತ. ಇಕ್ಕಟ್ ಸಿನಿಮಾ ನೋಡಿದಾರಲ್ವಾ? ಸೊ ಅದು ಅವ್ರ ಡೈರೆಕ್ಷನಲ್ಲಿ ನಾನು ಮಾಡಿದ್ದು ಫಸ್ಟ್ ಸಿನಿಮಾ ಇಕ್ಕಟ್ ಅಂತ. ಅದು ನಾವು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು ಸಿನಿಮಾ. ಸೊ ಅದಾದಮೇಲೆ ಅವರು ಇಲ್ಲ ದೊಡ್ಡದೇನೋ ಮಾಡಬೇಕು ಅಂತ ಸೊ ಒಂದು ಕತೆ ಹೇಳಿದರು ನನಗೆ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಇದು 4ನೇ ಕತೆ ನಾವು ಮಾಡಿರೋದು. ಫಸ್ಟ್ 3 ಕತೆ ಇಲ್ಲ ಇದು ಬೇಡ, ಬಜೆಟ್ ತುಂಬ ಜಾಸ್ತಿ, ಇದು ಬೇಡ, ಇದು ಹಂಗಾಗುತ್ತೆ. ಸೊ ವಿದ್ಯಾಪತಿದು ಕೂಡ ಇದು 2ನೇ ವರ್ಷನ್ ಇದು ಸಿನಿಮಾದ್ದು. ಸೊ ಇದು ಫಸ್ಟ್ ಅವ್ರು ಬಂದು ನನಗೆ ಕತೆ ಹೇಳಿದಾಗ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ. ಆವಾಗ ಹಿಂಗೆ ಧನಂಜಯ್ ನಾನು ಮೀಟ್ ಆದಾಗ ಈ ಥರ ಇವರು ಒಂದು ಕತೆ ಅಂದ್ಕೊಂಡಿದ್ದಾರೆ, ಒಂದು ಸೂಪರ್ ಸ್ಟಾರ್ ಹೀರೋಯಿನ್ನು ಗಂಡ ಶೋಕಿ ಮಾಡ್ತಾ ಇರ್ತಾನೆ ಹೀರೋಯಿನ್ ಹೆಸರು ಹೇಳ್ಕೊಂಡು, ಹೀರೋಯಿನ್ಗೆ ಅವಮಾನ ಆಗೋಗುತ್ತೆ. ಆವಾಗ ಹೀರೋಯಿನ್ ಮನೆಯಿಂದ ಈಚೆ ಹಾಕ್ಬಿಡ್ತಾಳೆ. ಈಗ ಹೋಗೋ ಹೊಡ್ಬಿಟ್ಟು ಬಾ ಅಲ್ಲಿವರೆಗೂ ನಿನ್ನ ಮನೆಗೆ ಸೇರಿಸಲ್ಲ ಅಂತ ಈ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ. ನೋಡಿ ಈ ಕತೆ ಇಷ್ಟೇ. ನಾನು ಇಲ್ಲಿ ಏನು ನಾನು ಕತೆ ಬಿಟ್ಕೊಡ್ತಾ ಇದ್ದೀನಿ ಏನಿಲ್ಲ. ಇದು ನಿಮಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ ಈ ಪಾರ್ಟು ನೀವು ಥಿಯೇಟರ್ ಬರ್ತೀರಾ ಅಲ್ವಾ? ಇದನ್ನೇನು ಕತೆ ಬಿಟ್ಕೊಡೋದು ಆ ಥರದ್ದೇನಿಲ್ಲ. ಸೊ ಈ ಥರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಧನಂಜಯನಿಗೆ ಹೇಳಿದಾಗ, ಸೊ ಅವನು ಈ ಸಖತ್ತಾಗಿದೆ ಲೈನು, ಅವ್ರನ್ನ ಕೇಳು ಪ್ರೊಡ್ಯೂಸರ್ ಇದ್ದಾರೆ ಅಂತ. ಅವ್ರು ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳು ಅಂತ ಹೇಳಿದ್ದ. ಸೊ ಅದು ಹಂಗೆ. ಸೊ ಡಾಲಿ ಪಿಕ್ಚರ್ಸ್ ಹೇಗೆ ಈ ಪ್ರೊಡ್ಯೂಸ್ ಮಾಡಿದ್ದು ಸಿನಿಮಾನ ಅಂದರೆ ಹೀಗೆ. ಸೊ ಇಶಾಮ್ ಹಸೀನ್ ನಾನು ಆಗಲೇ ಹೇಳ್ದಂಗೆ ಇಕ್ಕಟ್ ಸಿನಿಮಾ ಮಾಡಿ ನಂತರ ಇದು ಅವ್ರದ್ದು 2ನೇ ಸಿನಿಮಾ. ಥಿಯೇಟ್ರಿಕಲಿ ಫಸ್ಟ್ ಸಿನಿಮಾ ಅವ್ರದ್ದು ವಿದ್ಯಾಪತಿ. ಅವರೇ ಎಡಿಟರ್ ಕೂಡ ಈ ಸಿನಿಮಾಗೆ. ಮತ್ತು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಡಾಸ್ ಮೋಡ್ ಅಂತ. ನೀವು ಅವರು ಧೀರೇಂದ್ರ ದಾಸ್ ಅಂತ, ಅವ್ರದ್ದು ಸ್ಕ್ರೀನ್ ನೇಮು ಡಾಸ್ ಮೋಡ್ ಅಂತ. ಈಗ ಆಲ್ರೆಡಿ ನೀವು ಅವ್ರ ಸಾಂಗ್ಗಳು ಕೇಳಿದರೆ, ಮದನಾಡಿ ಸಾಂಗ್ ಇರ್ಬೋದು ಅಥವಾ ಅಯ್ಯೋ ವಿಧಿಯೇ ಸಾಂಗು. ಅದಲ್ಲದೆ ಒಂದು ಸಾಂಗ್ನ ನವನೀತ್ ಅಂತ ನಮ್ಮ ಡೇರ್ಡೆವಿಲ್ ಮುಸ್ತಫಾ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರಲ್ಲ, ಅವರು ಒಂದು ಸಾಂಗ್ನ ಈ ಸಿನಿಮಾಗೆ ಕಂಪೋಸ್ ಮಾಡಿದ್ದಾರೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇದಕ್ಕೆ ವಾಸುಕಿ ವೈಭವ್ ಮತ್ತು ಡಾಸ್ ಮೋಡ್ ಇಬ್ಬರು ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ನಾನು ಹೇಳೋದು ತಂತ್ರಜ್ಞರ ಒಂದು ದಂಡು ಬಂದು ಕೂತು ನಮ್ಮ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಕಂಟೆಂಟ್ ನೋಡಿ ಇಷ್ಟ ಆಗಿಲ್ಲ, ಚೆನ್ನಾಗಿದೆ ಮಾಡೋಣ ಬನ್ನಿ ಮಾಡೋಣ ಅಂತ. ಅಂದರೆ ನಮಗೆ ಸಿನಿಮಾದಲ್ಲಿ ನಮ್ಮ ಒಂದಿಷ್ಟು ಗೆಳೆಯರು ಅಂತ ಇರ್ತಾರಲ್ಲ, ಅವರೆಲ್ಲ ಸೇರಿಕೊಂಡು ಒಟ್ಟಿಗೆ ಇಲ್ಲ ಮಾಡೋಣ ಅಂತ ಹೇಳಿ ಮಾಡಿದ್ದ ಸಿನಿಮಾ. ಮತ್ತು ಈ ಸಿನಿಮಾಗೆ ಲವಿತ್ ಛಾಯಾಗ್ರಹಣ, ಅವರು ಸಿನಿಮಾಗೆ ಅವ್ರು DOP. ಮತ್ತೆ ಬೇರೆ ಯಾರ್ಬಿಟ್ಟೆ, ಇದು ಫಾರ್ಮಲ್. ಆಮೇಲೆ KRG ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಸ್ ಯೂಶುವಲ್ ನಮ್ಗೆ ಎಲ್ಲ ಸಿನಿಮಾಗಳನ್ನು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಮೊದಲಿಂದ. ಕಾರ್ತಿಕ್ ಮತ್ತು ಯೋಗಿ ಅವರು, ಮತ್ತು ಜೊತೆಗೆ ಜಯಣ್ಣ ಅವರು ಕೂಡ ಇದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಎಲ್ಲ ಅವ್ರು ನೋಡ್ಕೊತಾ ಇದ್ದಾರೆ. ಮತ್ತು ಇನ್ನೇನು, ಮತ್ತೆ ಇಲ್ಲಿ ಯಾವಾಗಲೂ ನೋಡ್ತೀರಾ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಏನೇ ಇದ್ರೂ ಅದು ಯಾವಾಗಲೂ ಗೀತಾ ಶಿವರಾಜ್ಕುಮಾರ್ ಆಶೀರ್ವಾದದೊಂದಿಗೆ ಅಂತಲೇ ಇರುತ್ತೆ. ಅದು ಅಂದರೆ ಅವ್ರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಅದು ಫಸ್ಟ್ ಟೈಮ್ ಹೋಗಿ ನಾವು ಬಡವರ ಸಲ ಸಿನಿಮಾ ಮಾಡಿದಾಗ ಧನಂಜಯ ಹೋಗಿ ಕೇಳಿದಾಗ ನಾನು ಈ ಥರ ಆಗ್ತೀನಿ ಹಾಕಮ್ಮ ಯಾವಾಗಲೂ ಅಂತ. ಸೊ ನಾವು ಆವತ್ತಿಂದ ಯಾವತ್ತೂ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಇದ್ರೂ ಅದು ಗೀತಾ ಶಿವರಾಜ್ಕುಮಾರ್ ಆಶೀರ್ವಾದದೊಂದಿಗೆ ಅಂತ ಇದ್ದೇ ಇರುತ್ತೆ. ಸೊ ಅವ್ರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇನ್ನೇನು ಇಷ್ಟೇನಾ? ಓಕೆ. ಹಲೋ, ಪೋಸ್ಟರ್ ಡಿಸೈನ್ ಬಗ್ಗೆ ಮಾತಾಡ್ಬೇಕು ನೀವು. ಇಲ್ಲ ಅದು ಪೋಸ್ಟರ್ ಅಲ್ಲ, ಈ ಪೋಸ್ಟರ್ ಲೇಜಿ ಬ್ರೈನ್ಸ್ ಅವ್ರು ಮಾಡಿರೋದು. ಆ ಪೋಸ್ಟರ್ ನನ್ನ ವೈಫ್ ಮಾಡಿರೋದು. ಲಾಂಚ್ ದಿನ ಹಾಕಿದ್ದು ಅವ್ರ ವೈಫ್ ಗೀಚು ಸ್ಟುಡಿಯೋಸ್ ಅಂತ, ಅವರೇ ಅದನ್ನ ಡಿಸೈನ್ ಮಾಡಿರೋದು. ಓಕೆ. ಈಗ ಇಷ್ಟೊಂದು ಒಂಥರ ಮಾಹಿತಿ ಕೊಟ್ಟಂಗೆ ಇಷ್ಟೊತ್ತು ಮಾಹಿತಿ ಏನಾದ್ರು ಮಾಹಿತಿ ಕೇಂದ್ರ ಅಂತ ಒಂದೆಲ್ಲ ಒಂದು ಇರ್ತಾರೆ, ಇನ್ಫಾರ್ಮೇಶನ್ ಸೆಂಟರ್ ಅಂತ. ಸೊ ಇಷ್ಟೊತ್ತು. ಸೊ ಈಗ ನೀವೇನೇ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ, ನಾವು ಉತ್ತರ ಕೊಡ್ತೀವಿ. ಆಮೇಲೆ ಇನ್ನೊಂದು, ನೀವೇನೇ ಹಾಕಿದ್ರು ಜನ ಅಂತ ನೋಡ್ತಾರೆ. ಸೊ ದಯವಿಟ್ಟು ಏನಾದ್ರು ತಮ್ಮಲ್ಲಿ ಗಿಮ್ಮಲ್ಲಿ
ಹೋಗುವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಜನ ನಮ್ಮನ್ನು ಸ್ವಲ್ಪ ಕಡಿಮೆ ಬೈಯೋತರ. ಯಾಕಂದ್ರೆ ಅದೊಂದು ಸಮೂಹ ಸನ್ನಿ ಅಂತ ಕರೀತಾರೆ. ನೀವು ಏನಾದರೂ ನೋಡಿ ಅವರಿಬ್ರು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರು ಅಂತಂದ್ರೆ, ಹೌದು ಚೆನ್ನಾಗಿ ಉತ್ತರ ಕೊಟ್ಟರು ಅಂತ ಒಂದು 10 ಕಮೆಂಟ್ ಬರ್ತವೆ. ಅವರಿಬ್ರು ನೋಡಿ ಎಷ್ಟು ದುರಂಕಾರ ಇತ್ತು ಅಂತ ಸುಮ್ಮನೆ ಯಾಕೆ, ನೀವು ಚೆನ್ನಾಗಿ ಮಾತಾಡಿರಿ, ಹೌದು ಅವ್ರಿಗೆ ದುರಂಕಾರ ಹಂಗೆ ಇನ್ನೊಂದು ಕಮೆಂಟ್. ಸೊ ನೀವು ಯಾವಾಗ ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಹೇಳಿ, ಯಾವ್ದಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಮುಕ್ತವಾಗಿ ಕೇಳಿ, ನಾನು ಮುಕ್ತವಾಗಿ ಉತ್ತರ ಕೊಡ್ತೇನೆ. ಸರ್, ವಿದ್ಯಾಪತಿ ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯಿತು. ಪ್ಯಾನ್ ಇಂಡಿಯಾ PR ಇಟ್ಕೊಂಡು ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯಿತು. ಅಣ್ಣ ನಿಜವಾಗ್ಲೂ ಹೇಳ್ತಾರೆ ಅದನ್ನು, ಸ್ವಲ್ಪ ಪ್ರಮೋಷನ್ ಕಮ್ಮಿ. ಯಾಕೆಂದರೆ ಡಾಲಿ ಪಿಕ್ಚರ್ಸ್ ಅಂದರೆ ಡಾಲಿ ಸರ್ ಬಡವರಸ್ಕಲ್ಗೆ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ರು. ಹೇಗೆ ಪ್ರಮೋಷನ್ ಮಾಡಿದ್ರು ಅಂದರೆ ರೋಡಲ್ಲಿ ನಿಂತ್ಕೊಂಡು ಏನೇನೋ ಮಾಡಿಬಿಟ್ಟಿದ್ರು ಪ್ರಮೋಷನ್ನು. ಆ ಥರ ಪ್ರಮೋಷನ್ಗಳು ಬೇಕಾಗಿತ್ತು ಅನಿಸುತ್ತೆ ಸಿನಿಮಾಗೆ. ಪ್ರಮೋಷನ್ ನಾವು ಬಡವರಾಸ್ಕಲ್ ಏನ್ ಮಾಡಿದ್ವಲ್ಲ ಇದಕ್ಕೂ ಹಾಗೆ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಅಂತೇನಿಲ್ಲ. ಕೆಲವೊಂದು ಪ್ರಮೋಷನಲ್ ಟೆಕ್ನಿಕ್ಸ್ ತಾನಾಗಿ ಐ ಮೀನ್ ಅದು ಗೊತ್ತಿಲ್ಲ, ಅದು ಹೈಲೈಟ್ ಆಗಿಬಿಡುತ್ತೆ. ಅದು ಯಾಕೆ, ಅದು ಬಡವರಾಸ್ಕಲ್ ಟೈಮಲ್ಲಿ ನಾವು ಸ್ಲೇಟ್ ಇಟ್ಟಿದ್ದು ಒಂದು ಕಡೆ, ಅದು ತಾನಾಗಿ ಎಲ್ಲರೂ ಈ ಅಂಗಡಿಗಳು, ನೀ ಹಾಲ್ ಅಂಡ್ ಡೈರಿ, ಹೂ ಮಾರೋರು, ಈ ಥರ ಪ್ರತಿಯೊಬ್ಬರು ಬಡವರಾಸ್ಕಲ್ದು ಡೇಟ್ ಇಟ್ಟು ಎಲ್ಲ ಫೋಟೋ ತೆಗೆದು ನಮ್ಗೆ ಕಳಿಸೋರು ಅಥವಾ ಪೋಸ್ಟ್ ಮಾಡೋರು. ಆಯ್ತಾ? ಸೊ ಅದು ಒಂದೊಂದು ಸಿನಿಮಾಗೆ ತಾನಾಗೆ ಆಗುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಕೂಡ ನಾವು ನಮ್ಮ ಕೈಯಿಂದ ಏನೇನಾಗುತ್ತೆ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಬಟ್ ಅಟ್ ದ ಎಂಡ್ ನಾವು ಏನೇ ಮಾಡಿದ್ರು ಅದು ಸಿನಿಮಾ ಟ್ರೈಲರ್ ನೀವು ಹೇಳ್ದಂಗೆ, ಸೊ ಆ ಟ್ರೈಲರ್ ನಿಮ್ಮನ್ನ ಇಂಪ್ರೆಸ್ ಮಾಡಿದರೆ ನಾವು ಸಕ್ಸಸ್ ಆಗಿದ್ದೀವಿ, ನಾವು ಗೆದ್ದಿದ್ದೀವಿ ಅಂತ. ಯಾಕಂದ್ರೆ ಎಷ್ಟೋ ಕಡೆ ಏನಾಗ್ಬಿಡುತ್ತೆ, ಇನ್ನೊಂದು ರಾಂಗ್ ಏನಾಗುತ್ತೆ ಅಂತಂದ್ರೆ, ಏನೇನೇನೋ ಪ್ರಮೋಟ್ ಮಾಡಿ ಎಲ್ಲ ಮಾಡಿ ನೀವು ಬಂದು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಅಲ್ವಾ, ಏನ್ ಮಾಡಿ ಏನು ಉಪಯೋಗ? ಸೊ ನಾವು ಬೇಸಿಕ್ಲಿ ಸಿನಿಮಾ ಚೆನ್ನಾಗಿ ಮಾಡಬೇಕು. ಆ ಸಿನಿಮಾ ಚೆನ್ನಾಗಿ ಮಾಡಿದೀವಿ ಅನ್ನೋ ನಂಬಿಕೆ ನಮಗಿದೆ. ಅದರಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಅಂದರೆ, ಸೊ ಅಂದರೆ ಏನು ಪ್ರಾಬ್ಲಮ್ ಆಯಿತು? ಸ್ಟೋರಿ ಬಜೆಟ್ ಜಾಸ್ತಿ ಆಯಿತಾ, ಏನು ಸೆಟ್ ಆಗಿಲ್ಲ ನಿಮಗೆ, ಯಾವ ಥರ? ಹೌದು, ಅಂದರೆ ಒಂದು ಸ್ವಲ್ಪ ಟೆಕ್ನಿಕಲಿ ತುಂಬ ಚಾಲೆಂಜ್ ಇತ್ತು, ಬಜೆಟ್ ತುಂಬಾ ಜಾಸ್ತಿ ಇತ್ತು. ಸೊ ಸದ್ಯಕ್ಕೆ ಈಗ ನಾನು ಒಂದು ಈ ಲೀಡ್ ರೋಲ್ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಅದೊಂದು ಲಿಮಿಟೇಷನ್ ನನಗೂ ಗೊತ್ತಿರಬೇಕಲ್ಲ. ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ಅದು ರಿಟರ್ನ್ಸ್ ಇರುತ್ತಾ ಇರಲ್ವಾ, ಅದು ಟೆನ್ಷನ್ ನನಗೂ ಇರುತ್ತೆ. ಸೊ ಒಂದು ನೋಡಿ ಮಾಡಿ ಬಜೆಟಲ್ಲಿ ಮಾಡೋದು ಯಾವತ್ತೂ ಒಳ್ಳೇದಲ್ವಾ. ಸೊ ಅದಕ್ಕೋಸ್ಕರ ನಾವು ಇಲ್ಲ ತುಂಬ ಜಾಸ್ತಿ ಆಯಿತು ಬಜೆಟು ಅಂದ್ಬಿಟ್ಟು ಒಂದು ಈ ಸಿನಿಮಾ ಮಾಡಿದ್ವಿ. ಬಟ್ ಇದೇನು ಕಡಿಮೆ ಆಗಲಿಲ್ಲ, ಆಮೇಲೆ ಹೋಗ್ತಾ ಜಾಸ್ತಿ ಆಯಿತು. ಬಟ್ ಏನಾಗುತ್ತೆ, ಈ ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರು ಇದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಜವಾಬ್ದಾರಿನ ಅವ್ರ ಮೇಲೆ ಹಾಕ್ಬೋದು. 100%ಅಲ್ಲಿ ಒಂದು 20% ಇವ್ರಿಗೆ, ಒಂದು 40% ಅವ್ರಿಗೆ, ಒಂದು ರೀತಿ ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ವಾ. ಇಬ್ಬರದು ಪೇರ್ ತುಂಬ ಕನೆಕ್ಷನ್ ಇದೆ, ಅಂದರೆ ಇಬ್ಬರದು ಸಿಮಿಲಾರಿಟಿ ಜಾಸ್ತಿ ಇದೆ. ಇದನ್ನೆಲ್ಲ ಪ್ರೋಸೆಸ್ ನೋಡ್ಕೊಂಡೆ ಮಾಡಿತಾ ಹೇಗೆ ಅಂತ ಯಾಕೆ ಅಂದ್ರೆ ಇಬ್ಬರಿಗೂ, ಅಂದರೆ ನಿಮ್ಮದು ಥಿಯೇಟ್ರಿಕಲಿ 2ನೇ ಸಿನಿಮಾ ರಿಲೀಸ್ ಆಗ್ತಿದೆ. ಫಸ್ಟ್ ಸಿನಿಮಾ ಸೂಪರ್ ಹಿಟ್, ಪ್ರೊಡಕ್ಷನ್ ಹೌಸು ದೊಡ್ಡದು, ಅವಕ್ಕೆ ಸೇಮ್ ಅದೇ ಥರ 2ನೇ ಸಿನಿಮಾ ಪ್ರೊಡಕ್ಷನ್ ಹೌಸ್ ದೊಡ್ಡದು, ಇದೆಲ್ಲ ತುಂಬ ಸಿಮಿಲಾರಿಟಿ ಇದೆ. ನಾವು ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ಅದು. ನೀವೆಲ್ಲ ನಾವು ಇಂಟರ್ವ್ಯೂ ಕೊಡುವಾಗ ನೀವು ಹೇಳುವಾಗ ನಮ್ಗೆ ಹೌದಲ್ವಾ ಹೀಗೆ ಅಂತ ನಮ್ಗೆ ಅನ್ಸಿದ್ದುಂಟು ನನ್ಗದ್ರ ಬಗ್ಗೆ. ಯಾಕಂದ್ರೆ ನನಗೆ ಇವರು ನನ್ನ ಪ್ರಕಾರ ಇವರು ತುಂಬಾ ಲೈಕ್ ವರ್ಷ ಹಳೆ ನನ್ಕಿಂತ ನಾನಿವಾಗ ಬಂದಿದ್ದೆ. ಅಂದ್ರೆ ನೀವು 2016-15 ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಅಲ್ವಾ? ನಾನು ಬಂದು ಯಾವ ಸಣ್ಣ ಪಾತ್ರ ಮಾಡ್ಕೊಂಡು ಅಸಿಸ್ಟೆಂಟ್ ಹಾಕೊಂಡು ಆಯ್ತಾ, ಅದವ್ರ ಜರ್ನಿ ಇದೆಯಲ್ಲ, ಇಲ್ಲಿಂದ ಬಂದು ನಿನ್ ಪಕ್ಕ ಬಂದು ಕೂತಿದ್ದೀನಲ್ಲ, ಇಲ್ಲಿವರೆಗೂ ಜರ್ನಿ ಇದೆಯಲ್ಲ. ಅದಕ್ಕೆ ನಾನು ಅದನ್ನ ಹೇಳ್ತಾರೆ, ನಾನು ಅವ್ರನ್ನ ಹಾಗೆ ನೋಡಿರೋ ಅಂದ್ರೆ ನನಗೆ ಅವ್ರ ಫಸ್ಟ್ ಸಿನಿಮಾ ಅನ್ನೋ ತಲೆಯಿಲ್ಲ, ಅಂದ್ರೆ ಸೆಕೆಂಡ್ ಸಿನಿಮಾ ಅನ್ನೋ ತಲೆಯಿಲ್ಲ, ಅವ್ರ ಜರ್ನಿನೇ ನನಗೆ ತಲೆಯಲ್ಲಿರೋದು. ಸೊ ನಾನು ಇವತ್ತು ನಿಮ್ಮನ್ನ ಸೆಕೆಂಡ್ ಸಿನಿಮಾ ಅಂತ ಇವತ್ತು ಅನ್ಕೊಂಡಿಲ್ಲ ಅಂತ ನಾನು ಹೇಳಕ್ ಬಂದಿತ್ತು. ಬಟ್ ಬೇಸಿಕ್ಲಿ ಅವ್ರು ಹೇಳ್ದಂಗೆ ಇದು ನನ್ನ ಥಿಯೇಟ್ರಿಕಲ್ 2ನೇ ಸಿನಿಮಾ. ಹೌದು, ಟಗರುಪಲ್ಲಿ ಆದಮೇಲೆ ಇದು, ಮತ್ತು ಇವ್ರದ್ದು ಉಪಾಧ್ಯಕ್ಷ ಆದಮೇಲೆ ಈ ಸಿನಿಮಾ. ಸೊ ನಂದು 2ನೇ ಸಿನಿಮಾ ನೋಡಿದ್ರೆ ಇವ್ರದ್ದು 2ನೇ ಥಿಯೇಟ್ರಿಕಲ್ ಸಿನಿಮಾ. ನಮ್ಮದು ಸಿನಿಮಾ ಹಿಟ್ ಆಗಿತ್ತು, ಇವ್ರದ್ದು ಕೂಡ ಸಿನಿಮಾ ಹಿಟ್ ಆಗಿತ್ತು. ನಮ್ಮದು ಕೂಡ ಸಿನಿಮಾ ಟಿ ವಿಯಲ್ಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ರೇಟಿಂಗು, ಇವ್ರದ್ದು ಕೂಡ ಸಿನಿಮಾ ಟಿ ವಿಯಲ್ಲಿ ಒಂದು ಬ್ಲಾಕ್ ಬಸ್ಟರ್ ರೇಟಿಂಗು. ಸೊ ಸಿನಿಮಾ ಕೂಡ ಹಾಗೆ ಆಗಲಿ ಅಂತ ಕೇಳ್ಕೊತೀವಿ. ಸರ್, ವಿದ್ಯಾಪತಿ ನಾವು ನೋಡ್ತೀವಿ, ಈಗಾಗಲೇ ನೀವು ನೋಡಿರ್ತೀರ. ವಿದ್ಯಾಪತಿ ಇಷ್ಟ ಆಗ್ತಾರ, ವಿದ್ಯಾ ಇಷ್ಟ ಆಗ್ತಾರ, ಆಮೇಲೆ ದಾರಿ ಅವರು ಇಷ್ಟ ಆಗ್ತಾರ, ಓವರಾಲ್ ಫಿಲ್ಮ್ ಸಿನಿಮಾ ಇಷ್ಟ ಆಗುತ್ತೆ. ವಿದ್ಯಾ ಇಷ್ಟ ಆಗ್ತಾರ, ವಿದ್ಯಾಪತಿ ಇಷ್ಟ ಆಗ್ತಾರ, ಅನಕೊಂಡ ಇಷ್ಟ ಆಗ್ತಾರ. ವಿದ್ಯಾಪತಿ ಸಿನಿಮಾ ಇಷ್ಟ ಆಗುತ್ತೆ. ಸರ್, ಡಾಲಿ ಸರ್ ಮದುವೆ ಆದ್ಮೇಲೆ ಸಿಕ್ಕಾಪಟ್ಟೆ ಓಡಾಡ್ತಾ ಇಲ್ಲ ಅನ್ಸುತ್ತೆ, ಮಿಸ್ ಮಾಡ್ಕೋತಾ ಇದೀವಿ ಅಂದ್ರೆ ಪ್ರಮೋಷನ್ ಅಲ್ಲಿ. ಇಲ್ಲ ಒಂದು ಇಲ್ಲಿ
ಇಲ್ಲ ಇಲ್ಲ ಗೊತ್ತಾಯ್ತು ಅಲ್ಲಿ ಕೇಳ್ಬಿಟ್ಟು ಮುಚ್ಕೊತಾ ಮುಖ ಮುಚ್ಚ ಅಲ್ಲ. ಒಂದು ಇಲ್ಲಿ ಬರ್ದೇ ಇರೋದಕ್ಕೆ 2 ಕಾರಣ ಇದೆ. ಒಂದು ಜನ ಕೆಲಸ ಇದೆ, ಇನ್ನೊಂದು ಅವ್ನು ಯಾವತ್ತೂ ನನ್ಗೆ ಹೇಳ್ತಾ ಇದ್ದ, ಇದು ನಿನ್ನ ಸಿನಿಮಾ, ನೀನು ಪ್ರಮೋಟ್ ಮಾಡ್ಕೋಬೇಕು, ನೀನು ಓಡಾಡಬೇಕು. ನಾನು ಬಂದ್ರೆ ಅಟೆನ್ಷನ್ ಎಲ್ಲ ನನ್ನ ಕಡೆ ಬರುತ್ತೆ, ಹಂಗಾಗ್ಬಾರ್ದು. ಇದು ನಿನ್ನ ಸಿನಿಮಾ, ನೀನು ಓಡಾಡ್ಕೊಂಡು ನೀನು ಮಾಡಬೇಕು, ನೀನು ಹೀರೋಯಿನ್ ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿ ಅಂತ. ಸೊ ಅಷ್ಟೇ ಸರ್. ಡಾಲಿ ಅವರು ಧನ್ಯತಾ ಪತಿಯಾಗಿ ಎಲ್ಲ ಕಡೆ ಟೆಂಪಲ್ ರನ್ ಮಾಡ್ತಿದ್ದಾರೆ, ನೀವು ಪೂಜಾ ಪತಿಯಾಗಿ ಎಲ್ಲೇ ಟೆಂಪಲ್ ರನ್ ಮಾಡ್ತೀವಿ. ಟೆಂಪಲ್ ರನ್ ಅವರು ಹೊಸದಾಗಿ ಮದುವೆ ಆಗಿದಾರಲ್ಲ, ಈಗ ಓಡಾಡ್ತಿದ್ದಾರೆ. ನಂದು ಆಯ್ತು 1 ವರ್ಷ ಆಯ್ತು ಮದುವೆ ಆಗಿ, ನಂದು ರನ್ ಇನ್ನೆಲ್ಲ. ಪೂಜಾಪತಿ ಅವರು ಓಡಾಡಲ್ವ? ಯಾರು? ಪೂಜಾಪತಿ ಅವರು. ಪೂಜಾಪತಿ ಅವ್ರು ಓಡಾಡ್ತಾ ಇದೀವಲ್ಲ ಎಲ್ಲ ಕಡೆ. ಮೊನ್ನೆ ನಮ್ಮ ಊರಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿದೆ ಆಯ್ತಾ, ಕರ್ಕೊಂಡು ಹೋಗಿದ್ದೆ. ಮೊನ್ನೆ ಸುತ್ತೂರು ಮಠಕ್ಕೆ ಹೋಗಿದ್ದೆ. ಈ ತರ ನಮ್ಮ ಟೆಂಪಲ್ ರನ್ನು ಅವರು ಸೆಪ್ರೇಟು, ಅವ್ರ ಟೆಂಪಲ್ ರನ್ನು ಅವ್ರು ಸೆಪ್ರೇಟು, ನಮ್ಮ ಮನೆಯವ್ರು ಸೆಪ್ರೇಟು, ಅವ್ರ ಮನೆಯವ್ರು ಸೆಪ್ರೇಟ್ ಅಲ್ವಾ? ಸರ್, ಏಪ್ರಿಲ್ 10ಕ್ಕೆ ಯಾಕೆ ಸರ್ ಸಿನಿಮಾ? ಏಪ್ರಿಲ್ 10ಕ್ಕೆ ಯಾಕೆಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಾ ಇದೆ, ಇಲ್ಲ ಅಂತಲ್ಲ. ಏನಕ್ಕೆ ಏಪ್ರಿಲ್ 10 ಏನಕ್ಕೆ ಅಂತ ಹೇಗೆ ಚೂಸ್ ಮಾಡಿದ್ದು? ಓಕೆ, ಏಪ್ರಿಲ್ 10 ಬೇಸಿಕ್ಲಿ ಒಳ್ಳೆ ಡೇಟ್. ಏಪ್ರಿಲ್ 10 ಗುರುವಾರ ರಜೆ ಇದೆ ಆಯ್ತಾ. ಅದಾದ್ಮೇಲೆ ರಾಯರವಾರ ಹೌದು, ಅವತ್ತು ರಜೆ ಇದೆ. ಅದಾದ್ಮೇಲೆ ಕಂಟಿನ್ಯೂಸ್ ರಜೆಗಳಿದ್ದಾವೆ. ಸೊ ಒಳ್ಳೆ ಡೇಟ್. ಮುಂಚೆ ಆ್ಯಕ್ಚುಲಿ ಟಾಕ್ಸಿಕ್ ಸಿನಿಮಾದವರು ಈ ಡೇಟ್ನ ಅನೌನ್ಸ್ ಮಾಡಿದ್ರು 1 ವರ್ಷ ಮುಂಚೆನೆ. ಸೊ ಅವರು ಯಾವಾಗ ಬರಲ್ಲ ಅಂತ ಗೊತ್ತಾಯ್ತು. ಸೊ ನಾವು ಅಟ್ಲೀಸ್ಟ್ ಓಕೆ ನಮ್ಮ ಸಿನಿಮಾ ಈ ಡೇಟು ಬರ್ಬೋದಲ್ಲ ಅಂತ ನಾವು ಕಾರ್ತಿಕ್ ಅವರೇ ಡೇಟ್ ಹೇಳಿದ್ದು. ಇದು ನಾವು KRG ಕಾರ್ತಿಕ್ ಅವ್ರನ್ನೇ ಈ ಡೇಟ್ ಹೇಳಿದ್ದು. ಒಳ್ಳೆ ಡೇಟ್ ಇದೆ, ಬರೋಣ ಅಂತ. ಆಮೇಲೆ ನೀವು ಹೇಳಿದಂಗೆ ಬೇರೆ ಸಿನಿಮಾಗಳಿದ್ದಾವೆ, ಇಟ್ಸ್ ಓಕೆ. ಕನ್ನಡದ 2-3 ಸಿನಿಮಾಗಳು ಬಂದ್ರೂ ಅಷ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಷ್ಟು ಥಿಯೇಟರ್ಗಳಿದ್ದಾವೆ, ಅಷ್ಟು ಮಾಡ್ಬೋದು. ಸರ್, ಮುಂಚೆ 200 ಪ್ಲಸ್ ಇತ್ತು ಅಮೌಂಟು, ಈಗ 200 ಮಲ್ಟಿಪ್ಲೆಕ್ಸಲ್ಲಿ CM ಅವ್ರು ಮಾಡಿದ್ದು, CM ಸರ್ ಮಾಡಿರೋದು, ಸಿದ್ದರಾಮಯ್ಯ ಸರ್. ಹೇಗೆ ನಡೆಯುತ್ತೆ ಸರ್ ಬಿಸ್ನೆಸ್ ಈಗ 200 ಆದಮೇಲೆ? ಹೇಗೆ ನಡೀತಾ ಇದೆ ನಿಮಗೆ? ಹೇಗೆ ನಡೀಬಹುದು ಬಿಸ್ನೆಸ್ ಅಂತ ಗೊತ್ತಿಲ್ಲ, ಬಟ್ 200 ರೂಪಾಯಿ ಮಾಡೋದಂತೂ ಒಂದು ವೆಲ್ಕಮ್ ಡಿಸಿಷನ್ ಅಂತ ಹೇಳ್ತೀನಿ. ಒಂದೇನಾಗುತ್ತೆ, ತೀರಾ ಜಾಸ್ತಿ ಈಗ ನಾವುಗಳೇ ನಮ್ಮ ಮನೇಲೇನೆ ಯೋಚನೆ ಮಾಡ್ತಾರೆ ಅಲ್ವಾ. ಈಗ ಸುಮ್ಮನೆ ನಮ್ಮ ಮನೆಗಳಲ್ಲಿ ಹೆಂಗಿದ್ದಾರೆ ಅಂತ ನಮಗೂ ನಾವು ನಮ್ಮ ಮನೇಲಿ ತರಕಾರಿ ಹೋದ್ರೆ ನಾವು ನಮ್ಮ ಅಮ್ಮಂದ್ರೆಲ್ಲ ಚೌಕಾಸಿ ಮಾಡಲ್ವಾ, 15 ರೂಪಾಯಿ 12 ರೂಪಾಯಿ ಕೊಡು, 12 ರೂಪಾಯಿ ಹತ್ರ. ಹೌದಾ, ಎಲ್ಲರ ಮನೆಗಳು ಮಾಡೋದೇ ಅಲ್ವಾ. ಸೊ ನಮಗೆ ಸಡನ್ ಆಗಿ ನಾವು ಮಲ್ಟಿಪ್ಲೆಕ್ಸ್ಗೆ ಹೋಗ್ಬಿಟ್ಟು 350 ರೂಪಾಯಿ 400 ರೂಪಾಯಿ ಕೊಡು ಅಂತಂದ್ರೆ ಅದು ಮಿಡಲ್ ಕ್ಲಾಸ್ಗೆ ಹೊರೇನೆ. ಅದು ಒಂದು 4-5 ಜನ ಸಿನಿಮಾ ನೋಡೋಕೆ ಹೋದ್ರೆ ಒಂದು 2-3 ಸಾವಿರ ರೂಪಾಯಿ ಹಿಂಗೆ ಡಮ್ಮಂತ ಹೋಗ್ಬಿಟ್ರೆ ಒಂದು ಸಿನಿಮಾ ನೋಡೋಕೆ ಸುಸ್ತಾಗ್ಬಿಟ್ಟಿರುತ್ತೆ. ಅಯ್ಯೋ ಇನ್ನೊಂದು ಸಿನಿಮಾ ಹೋಗಕ್ಕೆ ಇನ್ನೊಂದು ತಿಂಗಳು ಕಾಯಬೇಕು, ಹಂಗಾಗ್ಬಿಟ್ಟಿರುತ್ತೆ. ಸೊ ಇದು 200 ರೂಪಾಯಿ ಮಾಡೋದು ಸಿನಿಮಾ ಮಾಡೋ ನಮ್ಮ ದೃಷ್ಟಿಯಿಂದನೂ ಮತ್ತೆ ನೋಡೋ ಪ್ರೇಕ್ಷಕರ ದೃಷ್ಟಿಯಿಂದನೂ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೇನೆ. ಈಗ ಮಿಕ್ಕಿದ ದಿನಗಳಲ್ಲಿ ಸರಿ, ಮಿಕ್ಕಿದ ದಿನಗಳಲ್ಲಿ 10ನೇ ತಾರೀಕನ್ನು ಹೊರಗು ಬೇರೆ ಏನೇನು ಪ್ರಮೋಷನ್ಸ್ ಪ್ಲ್ಯಾನ್ ಮಾಡಿದ್ದೀರಾ? ಇತ್ತೀಚೆಗೆ ನಮ್ಮದು ಕಡಲು ಫಿಲಿಮ್ದು 100 ಟಿಕೆಟು ಫ್ರೀಯಾಗಿ ಹಂಚ್ಬಿಟ್ಟಿದೆ. ಸಂಘ ಸಂಸ್ಥೆಗಳಿಗೆ ಲೇಡೀಸ್ ಆರ್ಗನೈಸೇಷನ್ಗೆಲ್ಲ ಹಂಚ್ಬಿಟ್ಟಿದೆ. ಆ್ಯಕ್ಚುಲಿ ಅದು ಸರಿನೋ ತಪ್ಪು ಒಂದು ದೊಡ್ಡ ಡಿಬೇಟ್ ಆ್ಯಕ್ಚುಲಿ. ಬಟ್ ಪ್ರಮೋಷನಲ್ಲಿ ಅದು ಒಂದು ಭಾಗ ಫ್ರೀ ಟಿಕೆಟ್ ಹಂಚೋದು. ಈಗ ನಿಮ್ಮ ಪ್ರಮೋಷನ್ಸ್ ಇನ್ನೇನಿದೆ? ರೆಗ್ಯುಲರ್ ಪ್ರಮೋಷನ್ಸ್ ಬಿಟ್ಟು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಇವಾಗ ವಿದ್ಯಾಪತಿಯಿಂದ ಗಂಡ ಹೆಂಡತಿ ಸಬ್ಜೆಕ್ಟ್ ಆಗಿ ಬಂದಿದೆ, ನೀವು ಕೂಡ ಲೇಡೀಸ್ ಆರ್ಗನೈಸೇಷನ್ ಕ್ಲಬ್ಸು ಕೊಲಾಬ್ರೇಷನ್ ಆ ಥರ ಪ್ರಮೋಷನ್ ಮಾಡೋಕ್ಕೆ ಬೇರೆ ನೀವೇನೋ ಪ್ಲ್ಯಾನ್ ಮಾಡಿ? ನಮ್ಮ ಸಿನಿಮಾದಕ್ಕೆ ನನ್ನ ಸಿನಿಮಾ ಬಗ್ಗೆ ಅಷ್ಟೇ ನಾನು ಮಾತಾಡ್ಬೋದು ಸರ್. ನಮ್ಮ ಸಿನಿಮಾದಲ್ಲಿ ನಾಳೆ 2ನೇ ತಾರೀಕು RCB ಮತ್ತು GT ನಾಳೆ ಮ್ಯಾಚ್ ಇದೆ. ಸೊ ಒಂದು ಸಾಂಗು RCBಗೆ ಟ್ರಿಬ್ಯೂಟ್ ಅಂತ ಒಂದು ನಮ್ಮ ವಿದ್ಯಾಪತಿ ಸಿನಿಮಾ ಕಡೆಯಿಂದ ಬಿಡ್ತಾ ಇದ್ದೀವಿ. ಸೊ ಅದನ್ನು 1-2 ಆಲ್ರೆಡಿ ಕ್ಲಿಮ್ಸ್ ಬಿಡು 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 ನೀ ಫಿಯರ್ ಅಂತ, ಬಿಡುಗಡೆಗೊಳಿಸು ಬಿಡು 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 ನೀ ಫಿಯರ್, ಬಿಡುಗಡೆಗೊಳಿಸು ಫೈರ್ ಅಂತ ಸಾಂಗು. ಸೊ ಈ ಒಂದು ಸಾಂಗ್ನ ನಾಳೆ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಈ ಸಾಂಗ್ ಸಿನಿಮಾದಲ್ಲಿ ಕೂಡ ಇದೆ. ಸೊ ಇದನ್ನ ನಾವು RCBಗೆ ನಮ್ಮ ಕಡೆಯಿಂದ ವಿದ್ಯಾಪತಿ ತಂಡದಿಂದ ಟ್ರಿಬ್ಯೂಟ್ ಅಂತ ನಾಳೆ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ 2ನೇ ತಾರೀಕು. ಮತ್ತು ಅದಲ್ಲದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಕೂಡ ಮಾಡ್ತಾ ಇದ್ದೀವಿ. ಸೊ ಇದು ನಾನು ಹೇಳ್ತಿರೋದು ಬಿಫೋರ್ ರಿಲೀಸ್ ಪ್ರಮೋಷನ್. ಸೊ ಆಫ್ಟರ್ ರಿಲೀಸು ಅದು ಗೊತ್ತಿಲ್ಲ, ಜನನೇ ತಾವೇ ಪ್ರಮೋಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನನಗೆ. ನಾನು ಟಿಲ್ 10th ಏಪ್ರಿಲ್ ಅಂದರೆ ಇನ್ನೇನು ಸರಿ 10 ದಿನ ಬಂದ್ಬಿಡ್ತು. ಸೊ ನಾಳೆ ಈ ಸಾಂಗು 5ನೇ ತಾರೀಕು ಇನ್ನೊಂದು ಪ್ರಮೋಷನ್ ಸಾಂಗ್ ಬಿಡ್ತೀವಿ. ಸೊ ಈ ಸಾಂಗ್ ಪ್ರಮೋಟ್ ಮಾಡಿಕೊಂಡು ಈ ಥರ ನಿಮ್ಮ ಜೊತೆ ಚಿಟ್ ಚಾಟ್ ಮಾಡೋಷ್ಟರಲ್ಲೇ ದಿನ ಬಂದ್ಬಿಡುತ್ತೆ. ಆಲ್ರೆಡಿ ನಿದ್ದೆ ಬದ್ದಾಗಿಲ್ಲ
ಆಯ್ತಾ ಇನ್ನು ದಿನ ಹತ್ರ ಬಂತು ಅಂತ. ಫ್ರೀ ಟಿಕೆಟ್ ಹಂಚಿ ಇಲ್ಲ ಸರ್, ಆ ಥರದ್ದೇನಿಲ್ಲ. ಅದು ಎಫೆಕ್ಟ್ ಆಗಲ್ವಾ ಸರ್? ಆ್ಯಕ್ಚುಲಿ ಎಫೆಕ್ಟ್ ಅನ್ನೆಸರಿ ಪ್ರಾಕ್ಟೀಸ್. ಒಬ್ಬೊಬ್ರದ್ದು ಒಂದೊಂದು ಸಿನಿಮಾ ಚೆನ್ನಾಗಿದ್ದಾಗ 4 ಜನ ತೋರಿಸಿದ್ರೆ ಅವ್ರು ಇನ್ನೊಂದು 4 ಜನಕ್ಕೆ ತೋರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಐಡಿಯಾ ಇರುತ್ತೆ ಸರ್. ₹100 $200 ಹಾಂ ಹೌದು, ₹100 ₹200 ತೆಗಿಬೋದು. ಈಗ ಆಡಿಯನ್ಸ್ಗೆ ಫ್ರೀ ಕೊಡ್ತಾರೆ ಅದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ಚರ್ಚೆ ಹೊರಗಡೆ ಚರ್ಚೆ ಅದೇ ಅದು ಫಿಲ್ಮಿ ಅಂದರೆ ಸೊ ದೊಡ್ಡ ಡಿಬೇಟಬಲ್ ಪಾಯಿಂಟ್ ಅದು ನಾವು ಅವಾಯ್ಡ್ ಮಾಡಿದ್ದು, ಫ್ರೀ ಕೊಡೋದನ್ನ ಅವಾಯ್ಡ್ ಮಾಡಿ. ಅನ್ನೆಸರಿ ಪ್ರಾಕ್ಟೀಸ್. ಚೆನ್ನಾಗಿರೋ ಫಿಲ್ಮ್ ಕಂಟೆಂಟ್ ಚೆನ್ನಾಗಿಲ್ಲ ಖಂಡಿತ ಬಂದೇ ಬರುತ್ತೆ. ಫ್ರೀ ಕೊಡೋ ಅಭ್ಯಾಸ ಮಾಡಿದ್ರೆ ಅದು ಅನ್ನೆಸರಿ. ಇಲ್ಲ ನೀವು ಹೇಳಿದ್ದು ವ್ಯಾಲಿಡ್ ಪಾಯಿಂಟ್. ಇದು ಥ್ಯಾಂಕ್ ಯು. ಬೇರೆ ರೀತಿ ಎಲ್ಲ ರೀತಿ ನಾವು ಸಪೋರ್ಟ್ ಮಾಡಿ ಮಾಡ್ತೀವಿ. ಬಟ್ ನಾನು ಹೇಳಿದ್ನಲ್ಲ, ಚೆನ್ನಾಗಿದ್ದಾಗ ನೀವು ಕೂಡ 4 ಜನರಿಗೆ ಚೆನ್ನಾಗಿದೆ ಅಂತಲೇ ಇನ್ನೂ 4 ಮಾತು ಚೆನ್ನಾಗಿ ಬರೆದ್ರೆ ಸೊ ಇನ್ನೂ 4 ಜನ ತುಂಬ ಚೆನ್ನಾಗಿ ನೋಡ್ತಾರೆ. ಆಮೇಲೆ ಈ ಥರದ ನಾನು ಯಾವಾಗಲೂ ಅಂದ್ಕೊಂಡೆ ಸರ್, ನೋಡಿ ಇಂಡಸ್ಟ್ರಿಗೆ ಒಂದು ಲೋ ಬಜೆಟ್ ಅಥವಾ ಮೀಡಿಯಂ ಬಜೆಟ್ ಸಿನಿಮಾಗಳು ಗೆಲ್ಲೋದು ಬಹಳ ಮುಖ್ಯ. ಇಂಡಸ್ಟ್ರಿಲಿ ಸ್ಟಾರ್ ಸಿನಿಮಾಗಳು ಗೆದ್ದೇ ಸರ್. ನಾನು ಮಿನಿಮಮ್ ನೋಡೇ ನೋಡ್ತೀನಿ. ಯಾಕಂದ್ರೆ ನಾನೇ ಹೋಗಿ ನೋಡ್ತೀನಿ ಸ್ಟಾರ್ ಸಿನಿಮಾಗಳು ಅಂತಂದ್ರೆ, ನಾನೇ ಹೋಗಿ ನೋಡೇ ನೋಡ್ತೀನಿ ಒಂದ್ಸತಿ. ಸೊ ಅದು ಬಿಸ್ನೆಸ್ ಆಗೇ ಆಗುತ್ತೆ. ಸೊ ಒಂದು ಮೀಡಿಯಂ ಬಜೆಟ್ ಸಿನಿಮಾಗಳು, ಒಂದು ಲೋ ಬಜೆಟ್ ಸಿನಿಮಾಗಳು ಇಂಡಸ್ಟ್ರಿ ಎಷ್ಟು ಗೆಲ್ತಾವಲ್ಲ, ಐ ಮೀನ್ ನಂಬರ್ ಆಫ್ ಮೂವೀಸ್ ಆ ಥರದ್ದು ಎಷ್ಟು ಗೆಲ್ತಾವಲ್ಲ, ಸೊ ಅದು ಇಂಡಸ್ಟ್ರಿಯ ಡೆವಲಪ್ಮೆಂಟ್ಗೆ, ಅದು ಗ್ರೋತ್ಗೆ ಭಾಳ ಹೆಲ್ಪ್ ಆಗುತ್ತೆ. ಅದು ನೀವೇ ಯಾರು ಹೇಳ್ತಿದ್ರಿ ಅದನ್ನ, ಮಲಯಾಳಂ ಸಿನಿಮಾಗಳು ಹಿಂಗಾಗ್ತಾ ಇದ್ದಾವೆ ಹಾಗೆ. ಆಮೇಲೆ ತುಂಬಾ ಕನ್ನಡ ಸಿನಿಮಾಗಳೇ ಓಡಲ್ಲ ಅಂದು ನಿಮ್ ಸಿನಿಮಾನು ಗೆಲ್ತು. ಟಗರುಪಲ್ಯದಲ್ಲಿ ನಾನು ಯಾರು ಆಮೇಲೆ ಚಿಕ್ಕಣ್ಣ ಸರ್ 250 ಸಿನಿಮಾ ಪ್ಲಸ್ ಮಾಡಿದ್ರು ಕೂಡ ಹೀರೋ ಅನ್ನೋ ಕ್ವಶನ್ ಮಾರ್ಕ್ ಅವ್ರಿಗೂ ಇತ್ತು, ಅವ್ರಿಗೂ ಆ ಟೆನ್ಷನ್ ಇತ್ತು. ಬಟ್ ಅವ್ರು ಗೆದ್ದು ತೋರಿಸಿದ್ರು ಅಟ್ ದ ಎಂಡ್ ಆಫ್ ದ ಡೇ. ಇವಾಗ ಅವ್ರು 250 ಪ್ಲಸ್ ಎಲ್ಲ ಹೀರೋ ಜೊತೆ ಸಿನಿಮಾ ಮಾಡಿದ್ರು ಕೂಡ ಹೀರೋ ಆಗಿ ನಿಂತಾಗ ಅವ್ರಿಗೂ ಒಂದು ಭಯ ಇತ್ತು, ಇವ್ರಿಗೂ ಅದೇ ತರ ಭಯ ಇದೆ. ಸೊ ಅವರು ಗೆದ್ರು, ಇವರು ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ 100%. ಇವರು ಅಲ್ಲ, ನಾವು ಅಂದ್ರೆ ಅವ್ರು ಹೇಳಿದ್ ನಿಜ. ಅಂದ್ರೆ ಟಗರುಪಲ್ಯ ಬಂದಾಗ ನಾನ್ಯಾರು, ನಾನು ಎಲ್ಲ ಸಿನಿಮಾಗಳಲ್ಲೂ ಒಂದು ಪೋಷಕ ಪಾತ್ರ ಥರ ಮಾಡ್ಕೊಂಡು ಹೋಗಿದ್ದನು ಅಷ್ಟೇ ನಾನು. ಸೊ ಆ ಸಿನಿಮಾದಲ್ಲಿ ಯಾಕೆ ಬಂದರು ಹಾಗಾದ್ರೆ? ಸೊ ಬೇಕಾದ್ರೆ ಸಿನಿಮಾ ಚೆನ್ನಾಗಿತ್ತು ಬಂದರು. ಸೊ ಅದೇ ಒಂದು ನಿದರ್ಶನ. ಆಮೇಲೆ ಅದೊಂದು ಧೈರ್ಯ ತಗೊಂಡೆ ನಾವು ಈ ಸಿನಿಮಾ ಮಾಡಿದ್ದು, ಸ್ವಲ್ಪ ಜಾಸ್ತಿ ಬಜೆಟ್ ಹಾಕಿ ಈ ಸಿನಿಮಾ ಮಾಡಿದ್ದು. ಸೊ ಡೆಫಿನೆಟ್ಲಿ ಅದು ಜನ ಡೆಫಿನೆಟ್ ಆಗಿ ಬಂದು ನೋಡ್ತಾರೆ ನಂಬಿಕೆ ಸರ್. ನಮ್ಮ ಸೆನ್ಸೈ ಥರ ಕರಾಟೆ ಮಾಸ್ಟರ್ ಥರ ಒಂದು ಬರೋ ಸಾಂಗ್ ಇದೆ, ಅವೆಲ್ಲ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕನ್ನಡ ಸಿನಿಮಾಗಳು ಸರ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸು ಓಕೆ, ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಿನಿಮಾ ಬಿಸ್ನೆಸ್ ಆಗಿಲ್ಲ, ಡಿಜಿಟಲ್ ಬಿಸ್ನೆಸ್ ಆಗಿಲ್ಲ ಅಥವಾ ಸ್ಯಾಟಲೈಟ್ ಬಿಸ್ನೆಸ್ ಆಗಿಲ್ಲ. ಇಟ್ಸ್ ಓಕೆ. ಅಂದರೆ ನಮ್ಮ ಸಿನಿಮಾ ನಾವು ಥಿಯೇಟ್ರ್ ಮಾಡಿದ್ದೀವಿ, ನಾವು ಬರ್ತೀವಿ ಥಿಯೇಟ್ರಲ್ಲೇ ಪ್ರೂವ್ ಮಾಡ್ತೀವಿ, ನಂತರ ಬಿಸ್ನೆಸ್ ಮಾಡ್ತೀವಿ ಸರ್. ಯಾಕೆಂದ್ರೆ ಅಟ್ ದ ಎಂಡ್ ಜನ ಓಕೆ ಅಂತ ಹೇಳಿ, ಜನ ನೋಡಿ ಓಕೆ ಅಂದರೆ ಆಮೇಲೆ ಬಿಸ್ನೆಸ್ ತಾನಾಗೆ ಆಗುತ್ತೆ. ಸೊ ನಿಮ್ಮದು ಟಗರುಪಲ್ಯನೂ ಒಳ್ಳೆ ಎಸ್ ಇದು ಇಲ್ಲ, ನಾನು ಅದೇ ಹೇಳ್ತಾ ಇರೋದು, ಎಂಥ ದೌರ್ಭಾಗ್ಯ ಅಥವಾ ಎಂಥ ದುರಂತ ಸ್ಥಿತಿ ಅಂತಂದರೆ, ಇನ್ಸ್ಪೈಟ್ ಆಫ್ ಟಗರುಪಲ್ಯ ಒಳ್ಳೆ ರೇಟಿಂಗ್ ಬಂದಿದ್ದು ಇರ್ಬೋದು, ಆದ್ರೂ ಬಿಸ್ನೆಸ್ ಆಗಿಲ್ಲ ಅಂತಂದರೆ ಸೊ ನಿಮ್ಗಳ ಜವಾಬ್ದಾರಿ ಎಷ್ಟಿದೆ? ಸಿನಿಮಾ ಚೆನ್ನಾಗಿದೆ ಅಂತಂದಾಗ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳುವಾಗ ನಿಮ್ಗಳ ಜವಾಬ್ದಾರಿ ಎಷ್ಟಿದೆ ಅಂತ. ಸೊ ಅಷ್ಟೇ. ಆಮೇಲೆ ನೀವು ಟ್ರೈಲರ್ ಅವ್ನು ಬಿಡಲ್ಲ ಕಣ, ಅವನು ಸದ್ಯಕ್ಕೆ ಅನ್ಕಟ್ ಆಗ್ತೇವೆ. ನಿಮಗೆ ಎಲ್ಲೋ ಅಪ್ರೋಚ್ ಮಾಡಲಿಲ್ಲ ಒಂದು ಅಂದರೆ ಯಾವ ಥರ ಅಂತಂದರೆ, ಅಂದರೆ ನಿಮ್ಮ ಒಬ್ರು ಕೇಳಿದ್ರು ಏನಪ್ಪ ನೀವು ಡಾಲಿ ಪಿಕ್ಚರ್ಸ್ ಬಿಟ್ಟರೆ ಬೇರೆ ಯಾರು ಬೇರೆ ಕಡೆ ಮಾಡಲ್ವಾ ಅಂತ. ಬೇರೆ ಕಡೆ ಮಾಡಲ್ಲ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಯಾರು ಅಪ್ರೋಚ್ ಮಾಡಿದ್ದಿಲ್ಲ ಅಲ್ವಾ. ಒಬ್ಬ ಒಳ್ಳೆ ಪ್ರೊಡ್ಯೂಸರು ಈಗ ಟಗರುಪಲ್ಯ ಗೆದ್ದಾದ್ಮೇಲೂ ನನಗೇನು ಆ ಥರದ್ದೇನು ಮುಗಿಬಿದ್ದು ಆಫರ್ಗಳು ಸುರಿಮಳೆ ಆ ಥರದ್ದೇನು ಇರಲಿಲ್ಲ. ಅಂದರೆ ಒಂದಷ್ಟು ಕೆಲವರು ಬಂದಿದ್ರು, ಅದು ಕತೆ ಚೆನ್ನಾಗಿರಲಿಲ್ಲ ಅಥವಾ ಅದಾಗಲಿಲ್ಲ ಬಿಟ್ಟರೆ, ಒಂದು ಒಳ್ಳೆ ಕತೆ ಅಥವಾ ಒಂದು ಒಳ್ಳೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ, ಅವ್ರು ಯಾರು ನನ್ನ ಹತ್ರ ಏನು ಬಂದಿದ್ದಿಲ್ಲ. ಸೊ ಆಬ್ವಿಯಸ್ಲಿ ನಾನು ಒಳ್ಳೆ ಕತೆ ಒಳ್ಳೆ ಪ್ರೊಡ್ಯೂಸರ್ ಇದ್ದಾಗ ನಾನು ಮಾಡೇ ಮಾಡ್ತೀನಿ. ಅದು ನನ್ನ ಗೆಳೆಯ ಧನಂಜಯನೇ ಮಾಡ್ತೇನೆ ಅಂದಾಗ ಹೋಮ್ ಪ್ರೊಡಕ್ಷನ್ ನಾನೇ ಬೇಡ ಅಂತ ಅಷ್ಟೇ. ಸೊ ಬೇಸಿಕಲಿ ನಾನು ಹೇಳಿದ ಉದ್ದೇಶ ಏನು ಅಂತಂದರೆ, ಒಂದು ಒಳ್ಳೆ ಪ್ರತಿಭೆ ಅಥವಾ ಒಂದು ಒಳ್ಳೆ ಟೀಮ್ ಇದ್ದಾಗ ಪ್ರೊಡ್ಯೂಸರ್ಸು ಅವ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಯಾಕಂದರೆ ನೋಡಿ, ನಾನು ಟಿಕೆಟ್ ಸಿನಿಮಾ ಒಂದು 20-30 ಮನೇಲಿ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇವರು ಡೈರೆಕ್ಟರ್ಗಳು ಅಂತಂದರೆ,
ಯಾರಾದರೂ ಪ್ರೊಡ್ಯೂಸರ್ಸ್ ನೋಡಿ ಇವರು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ, 2 ಗಂಟೆಗಳ ಕಾಲ ಒಂದು 20-30 ಮನೇಲಿ ಎಂಟರ್ಟೈನ್ ಮಾಡಿದಾರಲ್ಲ, ಅಂದರೆ ಇವರು ದೊಡ್ಡ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದಲ್ವ ಅಂತ ಎಷ್ಟು ಜನ ಬಂದರು ಪ್ರೊಡ್ಯೂಸರ್ಸ್ನ ಕೇಳಿ ಅವ್ರನ್ನ, ಡೈರೆಕ್ಟರ್ನ. ಐ ಮೀನ್ ಅಂದರೆ ಗೊತ್ತಾಯ್ತಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ. ಸೊ ಅಂದರೆ ಒಂದೆಲ್ಲೋ ಪ್ರತಿಭೆ ಇದೆ ಅಂತ ಅಂದಾಗ ದಯವಿಟ್ಟು ನಿರ್ಮಾಪಕರು ಅವ್ರನ್ನ ಗುರುತಿಸಿ ಅದನ್ನ ಆಫರ್ ಕೊಡಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಅದನ್ನ ಆಲ್ವೇಸ್ ಗ್ರೇಟ್ಫುಲ್ ಧ್ರುವ ಸರ್ಗೆ. ಅಂದರೆ ಅವರು ನಂಗೆ ಇನ್ನೂ ನೆನಪಿದೆ, ಇಕ್ಕಟ್ ಸಿನಿಮಾ ಆಗಲಿ ಅಥವಾ ನಂದು ಹನಿಮೂನ್ ಅಂತ ವೆಬ್ ಸೀರೀಸ್ ಇದೆ, ಜಿಯೋ ಹಾಟ್ಸ್ಟಾರಲ್ಲಿ ಇದೆ ನೋಡಿ, ಅದು ನಾನೇ ಬರೆದಿದ್ದು ಹನಿಮೂನ್ ಅಂತ ಸೀರೀಸು. ಅದನ್ನ ನೋಡಿ ನನಗೆ ಫೋನ್ ಮಾಡಿದರು ಧ್ರುವ ಸರು, ನೋಡಿದೆ ಮಜವಾಗಿತ್ತು, ಏನು ಚೆನ್ನಾಗಿ ಮಾಡಿದ್ರ, ನಾವು ನಮ್ಮ ವೈಫ್ ಇಬ್ರು ಕೂತ್ ನೋಡಿ ಎಂಜಾಯ್ ಮಾಡಿದ್ವಿ ಸಿನಿಮಾನ ಅಂತ. ಅದೆಲ್ಲ ಸಿಕ್ಕಿದಾಗಲೆಲ್ಲ ನಾನು ಕೇಳ್ತಾ ಇರ್ತಾರೆ, ಬರೋ ಪಾರ್ಟ್ ಮಾಡಿ ಇದು ಸೀಸನ್ 2 ಮಾಡಿ, ಸೀಸನ್ 2 ಮಾಡಿ ಅಂತ. ಆಮೇಲೆ ಮದುವೆ ಆದ್ಮೇಲೆ ಅದನ್ನ ರೇಗಿಸ್ತಾ ಇರ್ತಾರೆ, ಬಿಡಿ ಇನ್ನು ಯಾಕೆ ಮಾಡ್ತೀರಾ, ರಿಯಲ್ ಆಗಿ ಅನಿಮನ್ ಮಾಡ್ತೀರಲ್ಲ, ಇನ್ನು ಸೀಸನ್ 2 ಮಾಡಲ್ಲ ಬಿಡಿ ನೀವು ಅಂತ. ಒಂದು ಅಂದರೆ ನಾನು ಆ ವಿಷಯದಲ್ಲಿ ನಾನು ಗ್ರೇಟ್ಫುಲ್ ಇದ್ದೀನಿ ಧ್ರುವ ಸರ್ಗೆ. ಯಾಕೆಂತಂದರೆ ಅದನ್ನು ನೋಡಿ ಮುಕ್ತವಾಗಿ, ಅಂದರೆ ಅದು ಪ್ರತಿ ಒಂದು ಟೈಮ್ ಆಗ್ತಾಯಿದೆ ಮುಗಿಸ್ಬಿಡೋಣ ಅಂತಂದಾಗ ಇಲ್ಲೆಲ್ಲ ನಾನು ನೋಡಬೇಕು ಅಂತ ಒಂದು ಟೀಸರ್ನ ಹಾಕಿಸ್ಕೊಂಡು ಎಲ್ಲ ನೋಡಿ ಇಷ್ಟಪಟ್ಟು, ಆಮೇಲೆ ನಾನು ನೋಡ್ತೀನಿ, ಪ್ರೇರಣಾಪತಿಯಾಗಿ ಈ ಸಿನಿಮಾನ ಮತ್ತೆ ಪುನಃ ನೋಡ್ತೀನಿ ಅಂತ ಹೇಳಿದ್ರು ಸರ್. ಸೊ ನಾನು ಧ್ರುವ ಸರ್ಗೆ ಆಲ್ಮೋಸ್ಟ್ ಗ್ರೇಟ್ಫುಲ್. ಸರ್, ಡಾಲಿ ಅವರು ಬೈರಾತಿ ರಾಣಿಗಳ ಸಿನಿಮಾ ನೋಡೋಕ್ಕೆ ಶಿವಣ್ಣನ ಗೆಟಪ್ಪಲ್ಲಿ ಬಂದಿತ್ತು, ಈ ಸಿನಿಮಾ ನೋಡೋಕ್ಕೆ ಅನಕೊಂಡ ಗೆಟಪ್. ಎಲ್ಲ ಸಿನಿಮಾದಲ್ಲಿ ಗೆಟಪ್ ಹಾಕೊಂಡ್ರಿ. ಅದು ಧನಂಜಯ ಬೈರಾತಿ ರಾಣಿಗಳಿಗೆ ಒಬ್ಬ ಶಿವಣ್ಣನ ಫ್ಯಾನ್ ಆಗಿ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿತ್ತು. ಸೊ ಅವನ ಸಿನಿಮಾಗೆ ಅವನೇ ಫ್ಯಾನ್ ಆಗಿ ಬರೋಕ್ಕಾಗಲ್ಲ. ಸರ್ ಬೆಂಗಳೂರು ಹೊರತುಪಡಿಸಿ ಅಂದರೆ ಇಲ್ಲಿ ಮಂಡ್ಯ, ಮೈಸೂರು, ಇಲ್ಲಿ ಉತ್ತರ ಕರ್ನಾಟಕ ಅಲ್ಲಿ ಹೋಗಿ ಏನಾದರೂ ಕಾಲೇಜಿಗೆ ಹೋಗಿ ಈ ಥರ ಪ್ರಮೋಷನ್ ಮಾಡಿ, ಬೆಂಗಳೂರು ಹೊರತುಪಡಿಸಿ ಇಲ್ಲಿ ಮಂಡ್ಯ, ಮೈಸೂರು, ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಗಿ ಏನಾದ್ರು ಪ್ರಮೋಷನ್ ಈ ಥರ ಕಾಲೇಜ್ ಭೇಟಿ ಕೊಟ್ಟು ಆ ಥರ ಪ್ರಮೋಷನ್ ಏನು ಮಾಡ್ತಾ ಇದ್ದೀರಾ? ಒಂದಷ್ಟು ಆಲ್ರೆಡಿ ಹೋಗಿ ಬಂದಿದ್ದೀವಿ. ಸೊ ಇನ್ನೊಂದರ ದಿನಗಳಲ್ಲಿ ಡೆಫಿನೆಟ್ ಆಗಿ ಅಂದರೆ ಪೋಸ್ಟ್ ರಿಲೀಸು ಎಲ್ಲ ಕಡೆ ಹೋಗೋ ಪ್ಲ್ಯಾನ್ ಇದೆ, ಹೋಗ್ತೀವಿ ಕೂಡ. ಸರ್, ನಿಮ್ಮ ಸಿನಿಮಾ ಅಪೋಸಿಟ್ ವಾಮನ ಕೂಡ ಬರ್ತಾರೆ. ವಾಮನ ಹಿಂದೆ ಡಿ ಬಾಸ್ ಬಿಟ್ಟಿದ್ದಾರೆ, ಈ ಸಿನಿಮಾ ಹಿಂದೆ ಬೇರೆ ಯಾರು ಡಾಲಿ ಅವರು? ವಾಮನ ಸಿನಿಮಾ ರಿಲೀಸ್ ಆಗ್ತಿದೆ, 18 ಅವರ್ಸ್ನೂ ರಿಲೀಸ್ ಆಗ್ತಿದೆ. ನಮ್ಮ ರಂಗನಾಥ ರಘು ಸರ್ ಅವ್ರ ಮುಖ್ಯ ಭೂಮಿಕೆಯಲ್ಲಿರೋದು. ಸೊ ನಾನು ಹೇಳಿದ್ನಲ್ಲ, ಅಂದರೆ ಒಂದು 2-3 ಒಳ್ಳೆ ಸಿನಿಮಾಗಳು ಓಡೋವಷ್ಟು ಆ ಕೆಪಾಸಿಟಿ ನಮ್ಮ ಅದಿದೆ. ಇಲ್ಲಿ ಹಿಂದ್ಗಡೆ ಪ್ರೂವ್ ಆಗಿದೆ. ಅಂಥ ಸಿನಿಮಾಗಳು ಚೆನ್ನಾಗಿ ಓಡಿದಾವೆ. ಸೊ ಎಲ್ಲರೂ ಬರ್ತಾ ಇದ್ದೀವಿ. ಒಳ್ಳೆ ದಿನ ಇದ್ದಾಗ ನಾವು ಕನ್ನಡ ಸಿನಿಮಾಗಳೇ ಓಡಲಿ ಅಲ್ವಾ, ಅಷ್ಟೇ. ಮತ್ತೆ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಖಂಡಿತ ಮಾಡ್ತೀನಿ, ಏನಕ್ಕೆ ಮಾಡಲ್ಲ. ಎಲ್ಲ ಫೀಮೇಲ್ ಓರಿಯೆಂಟೆಡ್. ಇದು ಒಂಥರ ಡ್ರೀಮ್ ರೋಲ್ ಯಾವುದೇ ಹೀರೋಯಿನ್ಗೂ. ಸಿನಿಮಾದಲ್ಲೂ ಈ ಸೂಪರ್ ಸ್ಟಾರ್ ಆಗೋದು ತುಂಬಾ. ನಿಮ್ದು ಡ್ರೀಮ್ ರೋಲ್ ಏನು ಮಲೈಕ? ಅಂದ್ರೆ ನಾನು ಈ ಥರದ ಪಾತ್ರ ಮಾಡಬೇಕು ಅಂತ. ನಾನು ನಿಜವಾಗ್ಲೂ ಡ್ರೀಮ್ ರೋಲ್ ಏನಂದ್ರೆ ಮೊಗ್ಗಿನ ಮನಸ್ಸು ಅಂತಲ್ಲ, ಮೊಗ್ಗಿನ ಮನಸ್ಸು ತರ ಒಂದ್ ಕತೆ ಮಾಡ್ಬೇಕಂತ ತುಂಬಾ ಆಸೆ. ಅದೊಂಥರ ನನಗೂ ಒಬ್ಬ ಗೆಳೆಯ ಬೇಕು. ಬರೀ ಅದನ್ನೇ ಏನಕ್ಕೆ ಫೋಕಸ್ ಮಾಡ್ತೀರಾ? ಕಾಲೇಜ್ ಲೈಫು ಆ ತರ ಒಂದ್ ಕತೆ. ಸೊ ಬೇಸಿಕ್ಲಿ ಒಂದು ಕಾಲೇಜ್ ಲವ್ ಸ್ಟೋರಿ ಮಾಡೋದು ನಿಮ್ದೊಂದು ಸದ್ಯದ ಡ್ರೀಮ್. ಪ್ರೊಡ್ಯೂಸರ್ ನಾಗಭೂಷಣ್ ಸರ್, ಅದಕ್ಕೆ ಸರ್ ನಿಮ್ದು ಯಾವುದು ಸರ್ ಡ್ರೀಮ್? ನಂಗೆ ಸಿನಿಮಾ ಕೇಳಬೇಕು. ಪರವಾಗಿಲ್ಲ, ಅವ್ರನ್ನೇ ಕೇಳಿದ್ರಿ ಸರ್, ನೀವು ಹೇಳ್ಬಿಡಿ. ನನಗೆ ಡ್ರೀಮ್ ರೋಲ್ ಅಂತ ಇಲ್ಲ, ಒಂದಿಷ್ಟು ನಾನು ಈ ಗೌರಿ ಗಣೇಶ ಸುಬ್ರಹ್ಮಣ್ಯ, ಯಾರಿಗೂ ಹೇಳ್ಬೇಡಿ, ಈ ಥರ ಸಿನಿಮಾಗಳಿದಾವಲ್ಲ, ಈಗ ರಾಮಶ್ಯಾಮ ಈ ಸಿನಿಮಾಗಳು ನನಗೆ ಭಾಳ ಇಷ್ಟ. ಅಂದ್ರೆ ನಾನು ಇವತ್ತಿಗೂ ನಾವು ಕೂತ್ಕೊಂಡು ಇನ್ನೇನೋ ತಿಂತ ಅಲ್ವಾ, ಟೀ ಕುಡಿತಾ ಅದನ್ನೆಲ್ಲ ಯಾವ್ದೋ ಯೂಟ್ಯೂಬಲ್ಲಿ ಸೀನ್ ಹಾಕೊಂಡು ನೋಡ್ತಾ ಇರ್ತೀವಲ್ಲ. ಸೊ ಈ ಸಿನಿಮಾಗೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇಲ್ಲ. ಸೊ ನನಗೆ ಈ ಥರ ಸಿನಿಮಾಗಳು ಮಾಡಬೇಕು ಅನ್ನೋದು ಆಸೆ. ನನಗೆ ಆ ಥರದ್ದು ಸ್ಕ್ರಿಪ್ಟ್ ಸಿಕ್ಕಿದ್ರೆ ನಾನು ಆಲ್ವೇಸ್ ನನಗೆ ಹೀರೋಯಿಸಮ್ ಅಂತ ಇರ್ತಿಲ್ಲ, ಏನಿಲ್ಲ. ಆಮೇಲೆ ಈ ಥರ ಜನರನ್ನ ನಗಿಸ್ಬೇಕು ಆದಷ್ಟು, ಈ ಥರ ಸಿನಿಮಾಗಳು ಇಷ್ಟ. ಸೊ ನಾನು ಆ ಥರ ಸಿನಿಮಾಗಳನ್ನ ಎದುರು ನೋಡ್ತಾ ಇದ್ದೀನಿ. ಸರ್, ರಿಯಲ್ ವಿದ್ಯಾಪತಿ ಶ್ರೀ ಮುರಳಿ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಶ್ರೀ ಮುರಳಿ ಅವ್ರನ್ನ, ಅವರು ರಿಯಲ್ ಲೈಫ್ ವಿದ್ಯಾಪತಿ ಅವರು, ಅದಕ್ಕೆ ಇನ್ವೈಟ್ ಮಾಡ್ತಾರೆ. ಡೆಫಿನೆಟ್ ಆಗಿ ಅವ್ರನ್ನ ನಾನು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಸೊ ಅವರು ಪತ್ನಿ ಸಮೇತ ವಿದ್ಯಾ ಮತ್ತು ವಿದ್ಯಾಪತಿಯಾಗಿ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಹಾಗೆ ಇನ್ನೊಂದು ನಂದು ಟಗರ್ಪಾಳ್ಯ ಇವೆಂಟಲ್ಲಿ ಡಿ ಬಾಸ್ ಅವರು ನಿಮ್ಮದು ಇಕ್ಕಟ್ ಸಿನಿಮಾ ನೋಡಿ ತುಂಬ ಖುಷಿಪಟ್ಟಿದ್ರು. ಮತ್ತು ಈಗ ಅದೇ ಕಾಂಬಿನೇಷನಲ್ಲಿ ಬರ್ತಾ ಇದೆ.
ಮತ್ತೆ ಇನ್ವೈಟ್ ಮಾಡೋ ಏನಾದರೂ ಪ್ಲಾನ್ ಏನಾದರೂ ಸಿ ನಾವು ಈ ಕಡೆ ಸಿನಿಮಾ ಮಾಡಿದಾಗಲೂ ಅವ್ರು ನೋಡಿದ್ದಾರೆ ಅಂತ ನಂಗೆ ಗೊತ್ತಾಗಿದ್ದೆ ಅವ್ರು ನೆಕ್ಸ್ಟ್ ಮೀಟ್ ಆದಾಗ. ಸೊ ಈ ಸಿನಿಮಾನು ಅವ್ರು ಡೆಫಿನೆಟ್ ಆಗಿ ಅವ್ರಿಗೆ ಏನೋ 4 ಜನ ಚೆನ್ನಾಗಿದೆ ಅಂತ ಹೇಳಿದಾಗ ಸರ್ ಕೂಡ ನೋಡ್ತಾರೆ. ನೀವೇನಾದ್ರು ಇನ್ವೈಟ್ ಡೆಫಿನೆಟ್ ಆಗಿ ಕೇಳ್ತೀನಿ ನೋಡಿ ಸರ್ ಅಂತ. ಗ್ರೂಪ್ ಫೋಟೋ ನಿಂತ್ಕೊಂಬಿಡಿ ಸರ್. ಅದೇನೋ ಒಂದು ಹರೀಶ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಜಪಾನೀಸ್ ಏನು ಮಸಾಜ್ ಅದು ಜಾಸ್ತಿ ಹೋಗ್ತಾರೆ ಅದಕ್ಕೆ ಮಾಡ್ಕೊಂಡು ಮನ್ಸಿಗೆ ಮಸಾಜ್ ಮಾಡಿಸಿದ್ರಣ್ಣ, ಮನ್ಸಿಗೆ ಮಸಾಜ್ ಮಾಡಿಸಿದ್ರೆ ಕಿರ್ತಿಲ್ಲ ಅಷ್ಟೇ ಅವ್ರು ಕೇಳಿ ಬೇಜಾರಾಗ. ಹೇಳಿ ಅಡಿ 1 2 3 ಸ್ಟಾರ್ಟ್. ತೊಕೆ ವಿದ್ಯಾಪತಿ ಅಂದ್ರೆ ಏನಂತ ಕೇಳ್ತಾರೆ. ವಿದ್ಯಾಪತಿ ನೋಡಿ ಅಂತ ಜಪಾನೀಸ್ ಅಲ್ಲಿ. ಈಗ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ನೋಡಿ ಹೇಳಿದೆ. ತೊಕೆ ಒನ್ಸ್ ಮೋರ್ ಸರ್. ತೊಕೆ ವಿದ್ಯಾಪತಿ. 1 2 3 ಸ್ಟಾರ್ಟ್. ತೊಕೆ ವಿದ್ಯಾಪತಿ.